ನೀಟ್ ಎಕ್ಸಾಮ್ ಅನ್ನ ಯಾವ ರೀತಿ ಕ್ರ್ಯಾಕ್ ಮಾಡಬೇಕು, ನೀಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿಕೊಂಡು ಸೊ ಯಾವ ರೀತಿ ನಿಮ್ಮ ದುಡ್ಡನ್ನ ಉಳಿಸಿ ಒಳ್ಳೆಯ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ MBBS ಸ್ಟಡಿ ಮಾಡಬಹುದು, ಯಾವ ರೀತಿ ಡಾಕ್ಟರ್ ಆಗಬಹುದು ಅಂತ ನಿಮ್ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋವನ್ನ ನೋಡಿ. ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕಾ, ನೀಟ್ ಎಕ್ಸಾಮ್ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾ, ನೀಟ್ ಎಕ್ಸಾಮ್ ಅಂದ್ರೆ ಏನು, ನೀಟಿಗೆ ಕ್ವಾಲಿಫಿಕೇಶನ್ ಏನ್ ಬೇಕು, ನೀಟ್ ಎಕ್ಸಾಮ್ ಎಷ್ಟು ಸರ್ತಿ ಬರಿಬಹುದು, ನೀಟ್ ಎಕ್ಸಾಮ್ ರ್ಯಾಂಕಿಂಗ್ ಅಂದ್ರೆ ಏನು, ನೀಟ್ ಎಕ್ಸಾಮ್ಸ್ ಅನ್ನ ಯಾವಾಗ ಬರಿಬೇಕು, ನೀಟ್ ಎಕ್ಸಾಮ್ ಅಪ್ಲಿಕೇಶನ್ಸ್ ಯಾವಾಗ ಕರೀತಾರೆ, ನೀಟ್ ಎಕ್ಸಾಮ್ ಗೆ ಏನನ್ನ ಸ್ಟಡಿ ಮಾಡಬೇಕು, ನೀಟ್ ಎಕ್ಸಾಮ್ ಅಲ್ಲಿ ಬರುವಂತ ಕ್ವಶನ್ಸ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಮತ್ತೆ ನೀಟ್ ಎಕ್ಸಾಮ್ಸ್ ರ್ಯಾಂಕಿಂಗ್ ಯಾವ ರೀತಿ ಅಲಾಟ್ಮೆಂಟ್ ಮಾಡ್ತಾರೆ, ನೀಟ್ ಎಕ್ಸಾಮ್ಸ್ ನಾನು ಬರಿಬೇಕು ಬೇಡ, ಮಾರ್ಕ್ಸ್ ಬಹಳ ಕಡಿಮೆ ಇದೆ, 11th ಕ್ಲಾಸ್ ಅಲ್ಲಿ ನಾನು ಫೇಲ್ ಆಗಿದ್ದೀನಿ, 12th ಕ್ಲಾಸ್ ಅಲ್ಲಿ ನಾನು ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು, ಸೊ ನಾನು ಯಾವ ಸಬ್ಜೆಕ್ಟ್ ಗೆ ಜಾಸ್ತಿ ಮಹತ್ವವನ್ನು ಕೊಡಬೇಕು, ಯಾವ ಸಬ್ಜೆಕ್ಟ್ ಗೆ ನಾನು ಜಾಸ್ತಿ ಪ್ರಿಫರೆನ್ಸ್ ಅನ್ನು ಕೊಡಬೇಕು. ಖಂಡಿತ ಈ ವಿಡಿಯೋನ ನೀವು ಎಂಜಾಯ್ ಮಾಡೇ ಮಾಡ್ತೀರಾ. ಪ್ರತಿಯೊಬ್ಬರಿಗೂ ಡಾಕ್ಟರ್ ಆಗ್ಲಿಕ್ಕೆ ಹೆಲ್ಪ್ ಮಾಡಿ. ಸೊ ನಿಮಗಾಗಿ, ನಿಮಗೋಸ್ಕರ, ವಿದ್ಯಾರ್ಥಿಗಳಿಗಾಗಿ, ಫಾರ್ ಯುವರ್ ಬೆಟರ್ ಫ್ಯೂಚರ್ ಐ ಆಮ್ ಹಿಯರ್. ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ಸ್ ವಿ ಸ್ಟಾರ್ಟ್ ದ ವಿಡಿಯೋ. ಕರ್ನಾಟಕ ಜನತೆಗೆ ನಮಸ್ಕಾರ. ನನ್ನ ಹೆಸರು ಕಮಲ್ ನಾಯಕ್, ಐ ಆಮ್ ಫ್ರಮ್ ಬಾಗಲಕೋಟೆ. ನಾ ಈ ವಿಡಿಯೋದಲ್ಲಿ ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ನಮ್ ಜನರಲ್ಲಿ ಒಂದು ಭಾವನೆ ಇದೆ, ಏನಂತಂದ್ರೆ ಹುಟ್ಟಿದ ಮಗುವಿಗೂ ಕೂಡ ಅವನು ಡಾಕ್ಟರ್ ಮಾಡ್ಬೇಕು ಅಂತ ಬಹಳ ಕನಸಿರುತ್ತೆ. ಸೊ ನನ್ ಮಗ ಡಾಕ್ಟರ್ ಆಗ್ಬೇಕು, ನನ್ ಮಗ ಇಂಜಿನಿಯರ್ ಆಗ್ಬೇಕು, ನನ್ ಮಗನಿಗೆ ಒಂದು ಉನ್ನತ ಸ್ಥಾನವನ್ನ ಒದಗಿಸ್ಕೋಬೇಕು ಅಂತ ತಂದೆ ತಾಯಿ ಮತ್ತೆ ಪೇರೆಂಟ್ಸ್ ಕನಸು ಬಹಳ ಚೆನ್ನಾಗಿರ್ತದೆ. ಎಷ್ಟೋ ಜನರಿಗೆ ಇಷ್ಟೆಲ್ಲಾ ಕನಸನ್ನ ಕಟ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡ್ತಾರಂತಂದ್ರೆ, ಸೊ ಆಫ್ಟರ್ SSLC ಸೈನ್ಸ್ ಅನ್ನ ಹಚ್ಚಿಬಿಡ್ತಾರೆ. ಸೊ ಸೈನ್ಸ್ ಅಲ್ಲಿ ಸ್ಟಡಿ ಮಾಡ್ತಾರೆ, ಚೆನ್ನಾಗಿ ಅದು ಆಗುತ್ತೆ, ಬಟ್ ನೀಟ್ ಅಲ್ಲಿ ಕ್ವಾಲಿಫೈ ಆಗಲ್ಲ. ಮತ್ತೆ CET ಒಳಗಡೆ ಕ್ವಾಲಿಫೈ ಆದ್ರೂ ಕೂಡ ಅವ್ರಿಗೆ ಸಿಗೋದು ಯಾವುದು, ಎಂಜಿನಿಯರಿಂಗ್ ಸೀಟ್ ಮಾತ್ರ. ನೀವು MBBS ಮಾಡ್ಬೇಕು, BDS ಮಾಡ್ಬೇಕು, BAMS ಮಾಡ್ಬೇಕು, BHMS ಮಾಡ್ಬೇಕಂದ್ರೆ, BSc ನರ್ಸಿಂಗ್ ಅಲ್ಲಿನೂ ಕೂಡ ನೀವೇನಾದ್ರೂ ಎಂಟ್ರಿ ಕೊಡ್ಬೇಕಂತಂದ್ರೆ ನಿಮ್ಗೆ ನೀಟ್ ಕ್ವಾಲಿಫಿಕೇಶನ್ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗತ್ತೆ. ನೀಟ್ ಅದ ಅರ್ಥ ಏನು, ಇದು ಎಕ್ಸಾಮ್ ಬರೆಯೋದ್ರಿಂದ ಏನ್ ಲಾಭ ಆಗತ್ತೆ, ವಿದ್ಯಾರ್ಥಿಗಳಿಗೆ ಇದರಿಂದ ಯಾವ ರೀತಿ ಉಪಯೋಗವಾಗತ್ತೆ, ಇದ್ರ ಬಗ್ಗೆ ಏನೇನ್ ಗಮನಗಳನ್ನ ನಾವು ಇಟ್ಕೋಬೇಕು, ಇದ್ರ ಬಗ್ಗೆ ನಾವು ಏನೇನ ತಿಳ್ಕೋಬೇಕು. ಸೈನ್ಸ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತಾರೆ. ಸೈನ್ಸ್ ಕಾಲೇಜ್ ಅಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಅಲ್ಲಿ ಅವರಿಗೆ ಮುಖ್ಯವಾಗಿ ಗೊತ್ತಿರುವಂತ ವಿಚಾರ ಏನಪ್ಪಾ ಅಂದ್ರೆ, ಅವರಿಗೆ PCMB ಅಂತಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಅನ್ನುವಂತ ಒಂದು ಕಾಂಬಿನೇಷನ್ ತಗೊಂಡ್ರೆ ಮಾತ್ರ ನೀವು ನೀಟ್ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಂತಂದ್ರೆ ಅದು ಸಾಧ್ಯವಾಗಲ್ಲ. ಬಂಧುಗಳೇ, ಇವಾಗ ಹಿಂದಿನ ವಿಷಯಗಳಂತೂ ನಾವು ಹೇಳಕ್ ಹೊರಟಿಲ್ಲ. ಹಿಂದೆ ಆಗೋಗಿರುವಂತ ವಿಷಯಗಳನ್ನ ಬಿಟ್ಬಿಡಿ. ನೀಟ್ 2019, 2020 ಅಲ್ಲಿ ಆಗಿರುವಂತ ಘಟನೆಗಳನ್ನು ನಾವು ಈಗ ನೆನಪಿಸಿದ್ರು ಕೂಡ ಏನು ಉಪಯೋಗ ಇಲ್ಲ. ಮುಂದೆ ಬರುವಂತ ನೀಟ್ 2021 ಬಗ್ಗೆ ನಾವು ಏನ್ ಮಾಡ್ಬೇಕಾಗತ್ತಂದ್ರೆ ಗಮನ ಹರಿಸಬೇಕಾಗತ್ತೆ. ಎಷ್ಟೋ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ನಮಗೆ ನೀಟ್ ಎಕ್ಸಾಮ್ ಕ್ವಾಲಿಫಿಕೇಶನ್ ಆಗ್ಲಿಕ್ಕೆ ಟೈಮೇ ಸಿಗ್ತಾ ಇಲ್ಲ ಅಂತ. ಸೊ ಒಳ್ಳೆ ಇದು ಲಾಕ್ಡೌನ್ ಮಾಡಿದ್ನು ಕೂಡ ಟೈಮ್ ಒಳ್ಳೇದೇ ಆಗಿದೆ ಅಂತ ನಾನು ಅನ್ಕೊಂತೀನಿ. ಯಾಕೆ ಟೈಮ್ ಒಳ್ಳೇದಾಗಿದೆ ಅಂತಂದ್ರೆ, ಲಾಕ್ಡೌನ್ ಅಲ್ಲಿ ನೀಟ್ ಕ್ವಾಲಿಫಿಕೇಶನ್ ಬೇಕಾಗಿರುವಂತ ಸಿಲೆಬಸ್ ಅಷ್ಟೇ ಇದೆ, ಸಿಲೆಬಸ್ ಮಾತ್ರ ಇನ್ಕ್ರೀಸ್ ಮಾಡಿಲ್ಲ. ಇವ್ರು ಲಾಕ್ಡೌನ್ ಮಾಡಿರೋದ್ರಿಂದ ನಿಮ್ಮ ಸಮಯ ಏನಾಗಿದೆ ಹೇಳಿ, ಜಾಸ್ತಿ ಆಗಿದೆ. ಈ ಸಮಯದಲ್ಲಿ ನಿಮ್ಮ ಅಭ್ಯಾಸದಲ್ಲಿ ಜಾಸ್ತಿಯನ್ನು ನೀವು ತೊಡಗಿಸಿ ನೀವು ಅಭ್ಯಾಸವನ್ನ ಏನ್ ಮಾಡ್ಬೇಕಂತಂದ್ರೆ, ಕಟ್ಟುನಿಟ್ಟಾಗಿ ನಿಮ್ಮ ಟೈಮ್ ಟು ಟೈಮ್ ಫ್ಲೋ ಚಾರ್ಟ್ ಅನ್ನ ಹಾಕೊಂಡು ನೀವು ನೀಟಾಗಿ ಸ್ಟಡಿ ಮಾಡಿದ್ದೆ ಆಗಿದ್ರಂದ್ರೆ ಸೊ ನೀವು ನೀಟ್ ಅನ್ನ ಈಸಿಯಾಗಿ ಕ್ವಾಲಿಫೈ ಮಾಡ್ಕೋಬಹುದು. ಈ ವಿಡಿಯೋವನ್ನ ಲೈಕ್ ಮಾಡಿ, ಕೆಳಗಡೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಡೌಟ್ ಅನ್ನ ಬರೆಯಿರಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಈ ವಿಷಯ ಆದಷ್ಟು ಎಲ್ಲರಿಗೂ ಮುಟ್ಟಿಸಿ. ಸೊ ನೋಡಿ, ನೀಟ್ ಅಂತಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರನ್ಸ್ ಟೆಸ್ಟ್, ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ. ರಾಷ್ಟ್ರ ಮಟ್ಟದಲ್ಲಿ ಅಂತಂದ್ರೆ ನಾವು ಪ್ರವೇಶವನ್ನ ಗಿಟ್ಟಿಸ್ಕೋಬೇಕಂದ್ರೆ, ವೈದ್ಯಕೀಯ ಕ್ಷೇತ್ರದಲ್ಲಿ, ಯಾವುದೇ ವೈದ್ಯಕೀಯ ಕ್ಷೇತ್ರದಲ್ಲಿ ನೀವು ಪ್ರವೇಶವನ್ನ ಗಿಟ್ಟಿಸ್ಕೊಂಡು ನೀವು ಒಳ್ಳೆಯ ಚೆನ್ನಾಗಿ ಮಾರ್ಕ್ಸ್ ಅನ್ನ ಮಾಡ್ಬೇಕಂತಂದ್ರೆ ಸೊ ನಿಮಗೆ ನೀಟ್ ಕ್ವಾಲಿಫಿಕೇಶನ್ ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಇನ್ನೊಂದು ಮಾತು ನೆನಪಿಟ್ಕೊಳ್ಳಿ, ನೀವು ನೀಟ್ ಎಕ್ಸಾಮ್ ಬಗ್ಗೆ ಯಾವ ಸೈಟ್ ಅಲ್ಲಿ ಹೋಗಿ ನೀವು ಏನಾದ್ರೂ ಸರ್ಚ್ ಮಾಡಿದ್ರು ಕೂಡ ಅದರದ ಮೇಲೆ ನಂಬಿಕೆಯನ್ನಿಡಬೇಡಿ. ಸೊ ನೀವು ಡೈರೆಕ್ಟ್ ಆಗಿ ಯಾವ ಸೈಟಿಗೆ ವಿಸಿಟ್ ಕೊಡ್ಬೇಕಂದ್ರೆ ಅಫಿಸಿಯಲ್ ಸೈಟಿಗೆ ಹೋಗಿ ವಿಸಿಟ್ ಕೊಡ್ಬೇಕು. ಅಫಿಸಿಯಲ್ ಸೈಟ್ ಅಂದ್ರೆ ಏನು, ಅಫಿಸಿಯಲ್ ಸೈಟ್ ಅಂತಂದ್ರೆ ಈ ಆಲ್ ಓವರ್ ಇಂಡಿಯಾದಲ್ಲಿ ನೀಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವಂತ ಒಂದು ಏಜೆನ್ಸಿ ಇದೆ.
ಆ ಏಜೆನ್ಸಿದು ಒಂದು ಆಫೀಸಿಯಲ್ ಸೈಟ್ ಇದೆ. ನೀವು ಆ ಆಫೀಸಿಯಲ್ ಸೈಟ್ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಇರುವಂತ ನೋಟಿಫಿಕೇಶನ್ಸ್ ಅನ್ನ ಓದ್ಕೊಂಡು ಅಲ್ಲಾಗಿ ಅಬ್ಸರ್ವ್ ಮಾಡಿ ನೀವು ಏನ್ ಮಾಡ್ಬೇಕಂತಂದ್ರೆ ಯಾವುದೇ ಪ್ರೊಸೆಸ್ ಅನ್ನ ಮಾಡೋಕ್ಕಿಂತ ಮುಂಚೆ ಅದನ್ನ ಅಬ್ಸರ್ವ್ ಮಾಡೋದು ಮರಿಬಾರದು. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡುವಂತ ಒಂದು ಏಜೆನ್ಸಿ ಇರುತ್ತಂತ ಹೇಳಿದ್ನಲ್ಲ, ಆ ಏಜೆನ್ಸಿ ಯಾವ್ದಂತಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ, NTA ಅಂತ ಕರೀತಾರೆ. ನಮ್ ಇಂಡಿಯಾ ಗವರ್ಮೆಂಟ್ ಏನ್ ಮಾಡಿದೆ ಅಂತಂದ್ರೆ ಒಂದು ಕಮಿಟಿಯನ್ನ, ಒಂದು ಏಜೆನ್ಸಿಯನ್ನ ರೆಡಿ ಮಾಡಿ ಈ ಏಜೆನ್ಸಿ ಮುಖಾಂತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡಿ ಒಳ್ಳೆಯ ಕ್ವಾಲಿಫೈಡ್ ಮತ್ತೆ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಅನ್ನ ನಮ್ಮ ದೇಶಕ್ಕೆ ಕೊಡುವಂತ ಕೆಲಸ ಯಾವ್ದು ಮಾಡ್ತಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾಡ್ತದೆ. ಇದರ ಅಂಡರ್ ಅಲ್ಲಿ ಬಹಳಷ್ಟಕ್ಕೊಂದು ಎಕ್ಸಾಮ್ಸ್ ಗಳು ನಡೀತಾ ಇರ್ತದೆ. PG ಎಕ್ಸಾಮ್ಸ್ ಗಳು ನಡೀತಿರ್ತದೆ, JEE ಎಕ್ಸಾಮ್ಸ್ ನಡೀತಿರ್ತದೆ, ಬೇರೆ ಬೇರೆ ಎಕ್ಸಾಮ್ಸ್ ಗಳ ಇದರಲ್ಲಿ ನಡೀತದೆ. ಸೊ ಇಲ್ಲಿ ಒಂದು ಪಬ್ಲಿಕ್ ನೋಟಿಸ್ ಅನ್ನ ಬಿಟ್ಟಿದ್ದಾರೆ. ಯಾವಾಗ 12/3/2021 ಈಗ ರೀಸೆಂಟ್ ಅಲ್ಲಿ ಏನ್ ಹೇಳ್ತಾರೆ, ಕಂಡಕ್ಟ್ ಆಫ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ 2021. ಇವಾಗ ನಾನು ಮಾತಾಡ್ತಾ ಇರೋದು ಯಾವ್ದಂತಂದ್ರೆ 2021 ಎಕ್ಸಾಮ್. ಈ ಲಾಕ್ ಡೌನ್ ಆಗಿರುವುದರಿಂದ ಸೊ ನಮ್ದು ನೀಟ್ ಎಕ್ಸಾಮ್ ಕೂಡ ಏನ್ ಮಾಡಿದ್ದಾರೆ ಹೇಳ್ರಿ, ಪೋಸ್ಟ್ ಪೋನ್ ಮಾಡಿದ್ದಾರೆ. ಸೊ ಈ ನೋಟಿಸ್ ಅನ್ಸ ನಾವು ಅವಾಗ ನೋಡ್ತಾ ಇರ್ಬೇಕು. ಇದ್ರಲ್ಲಿ ಏನ್ ಹೇಳ್ತಾರೆ ನೋಡಿ, the NEET 2021 is going to be conducted by NTA for admission to MBBS, BDS, BAMS, BSMS, BUMS, BHMS courses as per the relevant norms, guidelines, regulations notified by the concerned regulatory bodies. The result of NEET UG 2021 may be utilized by other entities of central, state government under the including Indian Nursing Council, nursing colleges, schools, JIPMER for counseling admission to relevant courses including BSc Nursing and BSc Life Sciences in accordance with their ರೂಲ್ಸ್, ನಾರ್ಮ್ಸ್ ಅಂಡ್ ಗೈಡ್ಲೈನ್ಸ್. ಏನಾಗತ್ತಂದ್ರೆ ಬಂಧುಗಳೇ, ನೀವು ನೀಟ್ ಎಕ್ಸಾಮ್ ಕ್ವಾಲಿಫೈಡ್ ಮಾಡಿದ್ರಂತಂದ್ರೆ ನಿಮಗೆ ಯಾವ ಕೋರ್ಸಿಗೆ ನಿಮ್ಗೆ ಅಡ್ಮಿಷನ್ ಸಿಗತ್ತಂದ್ರೆ MBBS ಮಾಡ್ಲಿಕ್ಕೆ ಸಿಗತ್ತೆ, BDS ಮಾಡ್ಲಿಕ್ಕೆ ಸಿಗತ್ತೆ, BAMS ಮಾಡ್ಲಿಕ್ಕೆ ಸಿಗತ್ತೆ, BSMS ಮಾಡ್ಲಿಕ್ಕೆ ಸಿಗತ್ತೆ, BUMS ಮಾಡ್ಲಿಕ್ಕೆ ಸಿಗತ್ತೆ, BHMS ಮಾಡ್ಲಿಕ್ಕೆ ಸಿಗತ್ತೆ. ಸೊ ನೆಕ್ಸ್ಟ್ ಏನ್ ಹೇಳ್ತಾರಂತಂದ್ರೆ ನೀಟ್ UG 2021 ವಿಲ್ ಬಿ ಕಂಡಕ್ಟೆಡ್ ಇನ್ 11th ಲ್ಯಾಂಗ್ವೇಜಸ್. ಇದು ಕೂಡ ನಿಮ್ಗೆ ನೆನಪಿರ್ಲಿ, ಅದ್ರಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜಸ್ ಕೂಡ ಒಂದು, ನಮ್ಮ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಏನಂತಂದ್ರೆ ನೀಟ್ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಬಹಳಷ್ಟೊಂದು ಜನ ಏನ್ ಹೇಳ್ತಾರೆ ಅಂತಂದ್ರೆ ಲಾಕ್ ಡೌನ್ ಆಗಿರುವುದರಿಂದ ಸೊ ನಮ್ಮ ಎಕ್ಸಾಮ್ಸ್ ಎಲ್ಲವೂ ಆನ್ಲೈನ್ ನಡಿಬಹುದು ಅಂತ ತಿಳ್ಕೊಂಡಿದ್ದಾರೆ. ಬಟ್ ನೋಡಿ, ಇನ್ನೂವರೆಗೂ ನಮಗೆ ಯಾವುದೇ ರೀತಿ ನೋಟಿಫಿಕೇಶನ್ಸ್, ಯಾವುದೇ ರೀತಿ ಕ್ಲಾರಿಫಿಕೇಶನ್ ಬಂದಿಲ್ಲ. ಸೊ ನೀಟ್ ಎಕ್ಸಾಮ್ ಯಾವ ಮೋಡಲ್ ಇದೆ ಹೇಳಿ, ಆಫ್ಲೈನ್ ಮೋಡಲ್ ಇದೆ. ಅಂತಂದ್ರೆ ಪೆನ್ನು ಮತ್ತೆ ಪೇಪರ್ ಮೋಡ್ ಅಂತಂದ್ರೆ ಆಫ್ಲೈನ್ ಮೋಡ್. ನಮ್ದು ಯಾವುದೇ ರೀತಿ ಆನ್ಲೈನ್ ಮೋಡ್ ಅಲ್ಲಿ ಇನ್ನೂ ಮಾಡಿಲ್ಲ. ದ ಇನ್ಫಾರ್ಮೇಶನ್ ಬುಲೆಟಿನ್ ಕಂಟೈನ್ ಡಿಟೇಲ್ಡ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಟೆಸ್ಟ್, ಸಿಲೆಬಸ್, ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ಏಜ್, ರಿಸರ್ವೇಶನ್, categorization of seats, examination fee, cities of examination, state code, etc. will be available shortly on the website when the submission of application form for NEET UGB starts. So ಇನ್ನು 2021 NEET ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಅವರು ಇನ್ನು ಸ್ಟಾರ್ಟ್ ಮಾಡುವಾಗ ನಿಮ್ಗೆ ಏನೇನು ಇನ್ಫಾರ್ಮೇಶನ್ ಕೊಡ್ತಾರೆ ಅಂತಂದ್ರೆ ಸಿಲೆಬಸ್ ಕೊಡ್ತಾರೆ, ಎಲಿಜಿಬಿಲಿಟಿ ಕ್ರಿಟೇರಿಯಾ ಕೊಡ್ತಾರೆ, ನೆಕ್ಸ್ಟ್ ರಿಸರ್ವೇಶನ್ ಕ್ಯಾಟಗರಿ ಕೊಡ್ತಾರೆ, ಕ್ಯಾಟಗರೈಸೇಷನ್ ಆಫ್ ಸೀಟ್ಸ್ ಅಂದ್ರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಅಲಾಟ್ಮೆಂಟ್ ಇದೆ, ನೆಕ್ಸ್ಟ್ ಫೀಸ್, ಎಕ್ಸಾಮಿನೇಷನ್ ಫೀಸ್ ಎಷ್ಟಿರುತ್ತೆ, ಸಿಟೀಸ್ ಆಫ್ ಎಕ್ಸಾಮಿನೇಷನ್, ನೀವು ಎಕ್ಸಾಮ್ ಬರಿಬೇಕಾದ್ರೆ ಯಾವ್ಯಾವ ಸಿಟೀಸ್ ಗಳಲ್ಲಿ ಹೋಗಿ ಎಕ್ಸಾಮ್ ಬರಿಬಹುದು, ಯಾವ ಸಿಟೀಸ್ ಅಲ್ಲಿ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ, ನೆಕ್ಸ್ಟ್ ಸ್ಟೇಟ್ ಕೋಡ್ ಕೊಡ್ತಾರೆ. will be available shortly on the website. ಅಂದ್ರೆ ವೆಬ್ಸೈಟ್ ಅಲ್ಲಿ ನಮಗೆ ಅವೈಲೇಬಲ್ ಆಗುತ್ತೆ. The candidates who decide to appear in NEET 2021 are advised to keep visiting the websites. ಅಂತಂದ್ರೆ ಯಾರು 2021 ನೀಟ್ ಎಕ್ಸಾಮ್ ಗೆ ಅಪ್ಲೈ ಮಾಡ್ಬೇಕಂತ ಕನಸು ಕಾಣ್ಕೊಂಡು ಕುಳಿತಿದಿರೋ ಅವರು NTA ಸೈಟ್ ಅನ್ನ ಅವಾಗ ರೆಗ್ಯುಲರ್ಲಿ ವಿಸಿಟ್ ಮಾಡ್ತಾ ಇರಬೇಕು. ನೀವು ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ, ಇಲ್ಲಂದ್ರೆ PC ಯೂಸ್ ಮಾಡ್ತಾ ಇದ್ರಂತಂದ್ರೆ ಗೂಗಲ್ ಪೇಜ್ ಅಲ್ಲಿ ಹೋಗಿ ನೀವು ಜಸ್ಟ್ NEET UG 2021 ಅಂತ ಕ್ಲಿಕ್ ಮಾಡಿ ಎಂಟರ್ ಬಟನ್ ಅನ್ನು ಹೊಡೆಯಿರಿ. ನಿಮ್ಗೆ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ನೀವು ಎಲ್ಲಿ ಹೋಗ್ಬೇಕಂತಂದ್ರೆ ನೀಟ್ ಆಫೀಸಿಯಲ್ ಪೇಜ್ ಗೆ ವಿಸಿಟ್ ಕೊಡ್ಬೇಕು. ನಮ್ಗೆ ಇಲ್ಲಿ ಬೇರೆ ಬೇರೆ ಪೇಜ್ ಕೂಡ ಬರ್ತದೆ. ಸೊ ಇಲ್ಲಿ ನೋಡಿ, ನಾವು ಬೇರೆ ಪೇಜ್ ಯಾವುದೇ ರೀತಿ ಗಮನವನ್ನು ಕೊಡಬಾರದು. ಇಲ್ಲಿ ನಮ್ದು ಪೇಜ್ ಇದೆ ನೋಡಿ, www.ntaneet.nic.in. ನಾವು ಮೇಲ್ಗಡೆಗೆ ನೋಡ್ಬೇಕು. ನಾವು ಯಾವುದೇ ಒಂದು ಸೆಂಟೆನ್ಸ್ ನಾವು ಗೂಗಲ್ ಅಲ್ಲಿ ಯಾವ್ದಾದ್ರು ಸರ್ಚ್ ಮಾಡ್ತಾ ಇದೀವಿ ಅಂತಂದ್ರೆ ಆಫೀಸಿಯಲ್ ವೆಬ್ಸೈಟ್ ನಮ್ಗೆ ಯಾವ ರೀತಿ ಕಾಣುತ್ತಂತಂದ್ರೆ ಕೆಳಗಡೆ ಒಂದಿದೆ ನೋಡಿ,
https://www.sarvagyan.com. ಸೊ ಇದು ನಮಗ್ ಬೇಕಾಗಿಲ್ಲ. ಸೊ ಮೇಲ್ಗಡೆ ಇದೆ ನೋಡಿ www.ntaneet.nic.in. ಇದು ನಮ್ದು ಆಫಿಸಿಯಲ್ ವೆಬ್ಸೈಟ್. ಈ ರೀತಿ ನಾವು ಆಫಿಸಿಯಲ್ ವೆಬ್ಸೈಟ್ ಅನ್ನು ಫೈಂಡ್ ಔಟ್ ಮಾಡ್ಬಿಟ್ಟು ಇದನ್ನ ನಿಮ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಸೊ ನಿಮ್ಗೆ ಈ ರೀತಿ ಒಂದು ಪೇಜ್ ಬರುತ್ತೆ. ಇದು ಆಫಿಸಿಯಲ್ ಪೇಜ್. ಈ ಪೇಜ್ ಒಳಗಡೆ ಇಲ್ಲಿ ಮೇಲ್ಗಡೆಗೆ ನೀಟ್ ಯುಜಿ 2020 ಅಂತ ಇದೆ. ನೀಟ್ ಯುಜಿ 2020 ಒಳಗಡೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡಿದಾಗ ಫಿಲ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ. ಈಗ ಆಲ್ರೆಡಿ ನೀಟ್ ಯುಜಿ 2020 ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ. ಸೊ ಆಲ್ರೆಡಿ ಅದು ಕೌನ್ಸಿಲಿಂಗು ಕೂಡ ನಡೀತಾ ಇದೆ. ಆದ್ರೂ ಕೂಡ ನಿಮ್ಗೆ ಒಂದ್ಸರ್ತೆ ನಾನು ತೋರಿಸ್ತೀನಿ. ಫಿಲ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ನೀವು ಏನಾದ್ರು ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಈ ರೀತಿ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಈ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಏನ್ ಇರುತ್ತಂತಂದ್ರೆ ಇದು 2020 ಅಲ್ಲಿ ಕಂಡಕ್ಟ್ ಮಾಡಿರುವಂತ ಎಕ್ಸಾಮ್ಸ್ ಇನ್ಸ್ಟ್ರಕ್ಷನ್ಸ್. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಮೇಲೆ ಮೇಜರ್ ಆಗಿ ಏನಿರುತ್ತೆ ನೋಡಿ, 5th ಪಾಯಿಂಟ್, ದ ಏಜ್ ಕ್ರಿಟೇರಿಯಾ ಫಾರ್ ಅಪಿಯರಿಂಗ್ ಇನ್ ನೀಟ್ ಯುಜಿ 2020 ಈಸ್ ಆಸ್ ಫಾಲೋ. ಇಲ್ಲಿ ನೋಡಿ ಏನ್ ಹೇಳ್ತಾರಂತಂದ್ರೆ, ಫಾರ್ ಕ್ಯಾಂಡಿಡೇಟ್ಸ್ ಆಫ್ ಜನರಲ್ ಕ್ಯಾಟಗರೀಸ್ and even for candidate of SC, ST, OBC, PWD category born on before 31/12/2003 ಅಂತಂದ್ರೆ ಅವ್ರು ಯಾವ ಡೇಟ್ ಒಳಗಡೆ ಹುಟ್ಟಿರ್ಬೇಕು, 31/12/2003. ಈ ನೋಟಿಫಿಕೇಶನ್ 2020. ಮಿನಿಮಮ್ ಏಜ್ ಎಷ್ಟಿರ್ಬೇಕಂತಂದ್ರೆ ಒಬ್ಬ ವಿದ್ಯಾರ್ಥಿಗೆ 17 ವರ್ಷ ಕಂಪ್ಲೀಟ್ ಆಗಿ ತುಂಬಿರ್ಲೇಬೇಕು. 17 ಇಯರ್ಸ್ ಕಂಪ್ಲೀಟ್ ಆಗಿರ್ಲೇಬೇಕು. 17 ಇಯರ್ಸ್ ಆದ ನಂತರ ಎಲ್ಲಿವರೆಗೂ ನಾವು ಎಕ್ಸಾಮ್ಸ್ ಅನ್ನು ಬರೀಬಹುದು. ಇದು ಒಂದು ಕ್ವಶನ್ ನಿಮ್ ತಲೆಯ ಒಳಗಡೆ ಏನಾದ್ರು ಇತ್ತಂತಂದ್ರೆ 2020 ಒಳಗಡೆ ಏಜ್ ರಿಸ್ಟ್ರಿಕ್ಷನ್ ಇತ್ತು. ಜನರಲ್ ಕ್ಯಾಟಗರಿ ಅವರಿಗೆ 25 ಇಯರ್ಸ್ ವರೆಗೂ ಎಕ್ಸಾಮ್ ಬರೀಬಹುದಾಗಿತ್ತು. ಅದೇ ರೀತಿ ರಿಸರ್ವ್ಡ್ ಕ್ಯಾಟಗರಿ ವರೆಗೆ ಅವರಿಗೆ SC, ST ಮತ್ತೆ OBC ಕ್ಯಾಟಗರಿ ಮತ್ತೆ PWD ಕ್ಯಾಟಗರಿ ಅವರಿಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕ್ಯಾಟಗರಿ ವರೆಗೆ 30 ಏಜ್ ವರೆಗೂ ಇತ್ತು. ಬಟ್ ಇವಾಗ ಏನ್ ಮಾಡಿದಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇಂದ ಅದು ಅನ್ಲಿಮಿಟೆಡ್ ಆಗ್ಬಿಟ್ಟಿದೆ. ನೀವು ಎಷ್ಟು ಬೇಕಾದಷ್ಟು ಅಟೆಂಪ್ಟ್ ಅಲ್ಲಿ ಕೂಡ ಏನ್ ಮಾಡಬಹುದು ಅಂದ್ರೆ ನೀಟ್ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಇದೆ ನೋಡಿ, ಇನ್ನೊಂದು ಇದೆ ನೋಡಿ, ಎಕ್ಸಾಮಿನೇಷನ್ ಫೀ ಡೀಟೇಲ್ ಅಂಡ್ ಸ್ಕೆಡ್ಯೂಲ್ ಆಫ್ ಎಕ್ಸಾಮಿನೇಷನ್. ಸೊ ಫೀ ಡೀಟೇಲ್ ಅಂಡ್ ಸ್ಕೆಡ್ಯೂಲ್ ಆಫ್ ಎಕ್ಸಾಮಿನೇಷನ್ ಇದು ಬಹಳ ಇಂಪಾರ್ಟೆಂಟ್. ದ ಡೇಟ್ ಆಫ್ ಎಕ್ಸಾಮಿನೇಷನ್ ಡಿಲೇ, ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಸ್ಕೆಡ್ಯೂಲ್ ಆಫ್ ಸಕ್ಸಸ್ಫುಲ್ ಪೇಮೆಂಟ್ ಆಫ್ ಆನ್ಲೈನ್ ಫೀ ಟು. ಈ ಮಾಹಿತಿ ಏನಪ್ಪಾ ಅಂತಂದ್ರೆ ಇಂತಿಷ್ಟ ಡೇಟ್ ಒಳಗಡೆ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ತುಂಬಬೇಕು. ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿದ ನಂತರ ನೀವು ಆನ್ಲೈನ್ ಪೇಮೆಂಟ್ ಅನ್ನ ಈ ಡೇಟ್ ಒಳಗಡೆ ಮಾಡಿ ಮುಗಿಸ್ಕೊಂಡಿರ್ಬೇಕು. ನೀವು ಅಪ್ಲಿಕೇಶನ್ ತುಂಬುವಾಗ ಏನಾದ್ರೂ ನಿಮ್ದು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರ ಅಂತಂದ್ರೆ ಸ್ಕೆಡ್ಯೂಲ್ ಫಾರ್ ಕರೆಕ್ಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಅನ್ನು ಕೂಡ ಕೊಡ್ತಾರೆ. ಆನ್ಲೈನ್ ಕರೆಕ್ಷನ್ ಆಫ್ ಡೇಟಾ ಇನ್ ಅಪ್ಲಿಕೇಶನ್ ಫಾರ್ಮ್, ಡೇಟ್ ಆಫ್ ಅಪ್ಲೋಡಿಂಗ್ ಆಫ್ ಅಡ್ಮಿಟ್ ಕಾರ್ಡ್ ಆನ್ NTA ವೆಬ್ಸೈಟ್, ಡೇಟ್ ಆಫ್ ಎಕ್ಸಾಮಿನೇಷನ್. ನಿಮ್ಗೆ ಇಲ್ಲ ಎಲ್ಲ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಡ್ಯೂರೇಷನ್ ಆಫ್ ಎಕ್ಸಾಮಿನೇಷನ್, ನೀಟ್ ಎಕ್ಸಾಮ್ ಟೈಮಿಂಗ್ ಎಷ್ಟಿರುತ್ತೆ ಅಂದ್ರೆ 3 ಗಂಟೆ 3 hours 180 minutes. ಓಕೆ, ನೆಕ್ಸ್ಟ್ ಟೈಮಿಂಗ್ ಆಫ್ ಎಕ್ಸಾಮಿನೇಷನ್ 2 ರಿಂದ 5. ಇದು ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ 2 ರಿಂದ 5. ಆಲ್ಮೋಸ್ಟ್ ಆಲ್ 3 ಗಂಟೆ ಎಕ್ಸಾಮ್ ಅಂತಂದ್ರೆ ಮಧ್ಯಾಹ್ನ ಮೇಲೆನೆ ಕಂಡಕ್ಟ್ ಮಾಡ್ತಾರೆ ಅನ್ಸುತ್ತೆ. ಬಟ್ ಆದ್ರೂ ಕೂಡ ಮುಂದಿನ ಒಂದು ದಿನಮಾನಗಳಲ್ಲಿ ಟೈಮ್ ವೇರಿಯೇಷನ್ ಆಗಬಹುದು. ನೀವು OMR ಶೀಟ್ ಫಿಲ್ಅಪ್ ಮಾಡಿದ ನಂತರ ಅದು ನಿಮ್ಮ OMR ಶೀಟ್ ಅನ್ನು ಕೂಡ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆಫಿಸಿಯಲ್ ವೆಬ್ಸೈಟ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಡಿಸ್ಪ್ಲೇ ಆಫ್ ಆನ್ಸರ್ ಕೀ, ನೀವು ಬರ್ದಿರುವಂತ ಎಕ್ಸಾಮ್ಸ್ ಅಲ್ಲಿ ಎಷ್ಟು ಆನ್ಸರ್ಸ್ ಕರೆಕ್ಟ್ ಆಗಿ ಬರ್ದಿದ್ದೀರಾ, ಎಷ್ಟು ಆನ್ಸರ್ ರಾಂಗ್ ಆಗಿ ಬರ್ದಿರಾ ಅಂತ ಕೂಡ ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಡಿಕ್ಲರೇಷನ್ ಆಫ್ ರಿಸಲ್ಟ್, ಫೀ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಜನರಲ್ ಕ್ಯಾಟಗರಿ ಅವರಿಗೆ 1500 ರೂಪಾಯಿ, ಮತ್ತೆ ಫಾರ್ ಜನರಲ್ OBC ಕ್ಯಾಟಗರಿ ಅವರಿಗೆ 1400 rupees, ಫಾರ್ SC, ST ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಮತ್ತೆ ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್ ಅವರಿಗೆ 800 rupees ಅನ್ನ ಏನ್ ಮಾಡಿದಾರೆ ಅಂತಂದ್ರೆ ಫೀ ಅನ್ನ ಕೊಟ್ಟಿದ್ದಾರೆ. ಅಪ್ಲೋಡಿಂಗ್ ಫೋಟೋಗ್ರಾಫ್ಸ್, ಸಿಗ್ನೇಚರ್, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅಂಡ್ ಕ್ಲಾಸ್ 10th ಸರ್ಟಿಫಿಕೇಟ್. ನಿಮ್ದು ಕ್ಲಾಸ್ 10th ಸರ್ಟಿಫಿಕೇಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ನಿಮ್ದು ಫೋಟೋಗ್ರಾಫಿ ಬೇಕು, ಸಿಗ್ನೇಚರ್ ಸ್ಕ್ಯಾನ್ ಮಾಡಿರುವಂತದ್ದು ಇರಬೇಕು, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಸ್ಕ್ಯಾನ್ ಮಾಡಿದಿರ್ಬೇಕು. ಇದೆಲ್ಲ ಸ್ಕ್ಯಾನ್ಡ್ ಕಾಪಿ ಏನ್ ಮಾಡ್ಬೇಕಾಗತ್ತಂದ್ರೆ ಅಪ್ಲಿಕೇಶನ್ಸ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೀವು ಆನ್ಲೈನ್ ಫೀ ಅನ್ನ ಯಾವ ರೀತಿ ಕಟ್ಟಬೇಕು, ಎಕ್ಸಾಮ್ ಫೀಸ್ ಅನ್ನ ಯಾವ ರೀತಿ ಕಟ್ತೀರಾ ನೋಡಿ. ನೀವು ಏನ್ ಮಾಡಬಹುದು ಅಂತಂದ್ರೆ ನಿಮ್ದು ATM ಕಾರ್ಡ್ ಮುಖಾಂತರ ಕಟ್ಟಬಹುದು, ನೆಟ್ ಬ್ಯಾಂಕಿಂಗ್ ಮುಖಾಂತರ ಕೂಡ ಕಟ್ಟಬಹುದು, UPI ಮೆಥಡ್ ಮುಖಾಂತರ ಕೂಡ ಕಟ್ಟಬಹುದು, Paytm ಮುಖಾಂತರ ಕೂಡ ನೀವು ಏನ್ ಮಾಡಬಹುದು ಅಂತಂದ್ರೆ ಆನ್ಲೈನ್ ಪೇಮೆಂಟ್ ಅನ್ನ
ಮಾಡಬಹುದು. ನಿಮ್ಗೆ ಯಾವ್ದು ಈಸಿಯೆಸ್ಟ್ ಅನಿಸ್ತದೋ ಆ ವೇ ಮುಖಾಂತರ ನೀವು ಆನ್ಲೈನ್ ಪೇ ಅನ್ನ ಮಾಡಬೇಕು. ನೆಕ್ಸ್ಟ್ ಏನಂತಂದ್ರೆ ಪ್ಲೀಸ್ ಕೀಪ್ ಆಲ್ ದೀಸ್ ಡಾಕ್ಯುಮೆಂಟ್ ಫಾರ್ ಫ್ಯೂಚರ್ ರೆಫರೆನ್ಸ್. ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಫಿಲ್ಅಪ್ ಮಾಡಿದ ನಂತರ, ನೀವು ಆನ್ಲೈನ್ ಪೇಮೆಂಟ್ ಅನ್ನು ಕೂಡ ಮಾಡಿದ ನಂತರ, ನೀವು ಈ ಡಾಕ್ಯುಮೆಂಟ್ಸ್ ಅನ್ನ ನಿಮ್ಮ ರೆಫರೆನ್ಸ್ ಗೆ, ಫ್ಯೂಚರ್ ರೆಫರೆನ್ಸ್ ಗೆ ಇಟ್ಕೋಬೇಕಾಗತ್ತೆ. ಯಾವ್ದಾವ್ದಂದ್ರೆ ಪ್ರೂಫ್ ಆಫ್ ರಿಮಿಟನ್ಸ್ ಆಫ್ ಫೀ, ನೀವು ಅಮೌಂಟ್ ಅನ್ನ ಕಟ್ಟಿರುವುದು ಒಂದು ರೆಸಿಪ್ಟ್, ಕಂಪ್ಯೂಟರ್ ಜನರೇಟೆಡ್ ಕನ್ಫರ್ಮೇಶನ್ ಪೇಜ್ ಆಫ್ NTA ನೀಟ್ ಆನ್ಲೈನ್ ಅಪ್ಲಿಕೇಶನ್. ನೀವು ನೀಟ್ ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದು ಕನ್ಫರ್ಮೇಶನ್ ಪೇಜ್ ಬರುತ್ತೆ, ಆ ಪೇಜ್ ಅನ್ನು ಕೂಡ ಏನ್ ಮಾಡ್ಕೋಬೇಕಂತಂದ್ರೆ ಇಟ್ಕೋಬೇಕು. ನೆಕ್ಸ್ಟ್ ಕಾಪಿ ಆಫ್ ಸಿಸ್ಟಮ್ ಜನರೇಟೆಡ್ ಸೆಲ್ಫ್ ಡಿಕ್ಲರೇಷನ್ ಇನ್ ರೆಸ್ಪೆಕ್ಟ್ ಆಫ್ ಕ್ಯಾಂಡಿಡೇಟ್ ಫ್ರಮ್ UT, ಅದು ನಿಮ್ಗೆ ಬೇಕಾಗಿಲ್ಲ. ಓಕೆ, ಅದನ್ನ ಬಿಟ್ಬಿಡಿ. Next, candidate must preserve their admit card and all document as mentioned serial number 12 till the admission in college or institution is over. So ನೋಡಿ, ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕಿದ ನಂತರ ನಮ್ದು ಕೆಲಸ ಮುಗೀತಂತ ಅನ್ಕೋಬೇಡಿ. ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಕರೆಕ್ಟ್ ಆಗಿ ಜೋಪಾನವಾಗಿ ಒಂದು ಫೈಲ್ ಅನ್ನ ಮಾಡಿ ನೀವು ಇಟ್ಕೋಬೇಕಾಗತ್ತೆ. ಎಲ್ಲಿವರೆಗೂ ಅಪ್ಪ ಅಂತಂದ್ರೆ, ಸೊ ನೀವು ನೀಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ ರಿಸಲ್ಟ್ ಬಂದು ರ್ಯಾಂಕಿಂಗ್ ಅಲಾಟ್ಮೆಂಟ್ ಆಗಿ ನೀವು ಅಡ್ಮಿಷನ್ ಮಾಡುವವರೆಗೂ ಅದು ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಆಮೇಲೆ ಏನ್ ಮಾಡ್ತೀರಾ, ಐ ಹ್ಯಾವ್ ರೀಡ್ ಅಂಡರ್ಸ್ಟ್ಯಾಂಡ್ ಆಲ್ ದ ಇನ್ಸ್ಟ್ರಕ್ಷನ್ಸ್ ಮೆನ್ಷನ್ಡ್ ಅಬೌವ್ and in the information bulletin. ಇನ್ಫಾರ್ಮೇಶನ್ ಬುಲೆಟಿನ್ ಅಲ್ಲಿ ಮತ್ತೆ ಇಲ್ಲಿ ಇರುವಂತ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ನಾನು ಕರೆಕ್ಟ್ ಆಗಿ ಓದ್ಕೊಂಡಿದ್ದೀನಿ ಅಂತ ನೀವೇನಾದ್ರೂ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ, ಪ್ರೊಸೀಡ್ ಟು ವೇ ಅಪ್ಲೈ ಆನ್ಲೈನ್ ನೀಟ್ UG 2020 ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನಮ್ಗೆ ಏನ್ ಬರ್ತದೆ ನೋಡಿ. ಸೊ ಇಲ್ಲಿ ಏನ್ ಬಂತು, ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ ನೀಟ್ UG 2020 ಈಸ್ ಓವರ್ ಅಂತಂದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ 2020 ಓವರ್ ಆಗಿದೆ. ಆಲ್ರೆಡಿ ನಮಗ್ ಗೊತ್ತಿರುವಂತದ್ದೇ ವಿಚಾರ. ಇದು ನಮಗೆ ಏನ್ ಗೊತ್ತಾಯ್ತಂತಂದ್ರೆ, ಸೊ ಇನ್ನು ನಮ್ದು ನೀಟ್ UG 2021 ಇನ್ನೂ ಕರೆದಿಲ್ಲ. ಓಕೆ, ಇವಾಗ ನೋಡಿ, ಈ ಪೇಜ್ ಅನ್ನ ಓಪನ್ ಮಾಡಿದ ನಂತರ ನಮ್ಗೆ ಎಲ್ಲಾ ಹಿಸ್ಟ್ರಿ ಇನ್ಫಾರ್ಮೇಶನ್ ಕೂಡ ಎಲ್ಲಿ ಸಿಗತ್ತ ಅಂತಂದ್ರೆ ನಮ್ಗೆ ಈ ಪೇಜ್ ಮೇಲೆ ಸಿಗತ್ತೆ. ನೀವು ಯಾವುದೇ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡೋದಾಗಿರ್ಬೋದು, ಯಾವುದೇ ಎಕ್ಸಾಮ್ಸ್ ಬಗ್ಗೆ ತಿಳ್ಕೊಬೇಕಂತಂದ್ರೆ, ಸೊ ಇಲ್ಲಿ ಮೇಲ್ಗಡೆಗೆ ಒಂದಿಷ್ಟು ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿರ್ತಾರೆ. ಆ ಇನ್ಫಾರ್ಮೇಶನ್ಸ್ ಅನ್ನ ನಾವು ಕರೆಕ್ಟ್ ಆಗಿ ಚೆನ್ನಾಗಿ ಓದ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಹೋಗ್ತಾ ಇದೆ ನೋಡಿ, ನ್ಯೂಸ್ ಅಂಡ್ ಇವೆಂಟ್ಸ್ ಅಂತ. ಈ ನ್ಯೂಸ್ ಅಂಡ್ ಇವೆಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನ್ಯೂ ಅಂತ ಒಂದು ಲೈಟ್ ಶೈನಿಂಗ್ ಆಗ್ತಾ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಅನೌನ್ಸ್ಮೆಂಟ್ ಆಫ್ ನೀಟ್ UG 2021 ಇದರಲ್ಲಿ ಏನಿದೆ ಬನ್ನಿ ನೋಡೋಣ. ಓಕೆ, ಇಲ್ಲಿ ನಂದು ಪಬ್ಲಿಕ್ ನೋಟಿಸ್ ಏನಂತಂದ್ರೆ ಜನರೇಟ್ ಆಯ್ತು. ನೆಕ್ಸ್ಟ್ ಇಲ್ಲಿ ನೀವು ನೋಡುದ್ರಲ್ಲಿ ಒಂದು ಇನ್ಫಾರ್ಮೇಶನ್ ಬುಲೆಟಿನ್ ಅಂತ ಇದೆ. ಇಲ್ಲಿ ಈ ಪಕ್ಕದಲ್ಲಿ ನೋಟಿಸ್ ಅಂತ ಇದೆ. ನೋಟಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನಿಮಗೆ ಮೇಲ್ಗಡೆಯಿಂದ ಪಬ್ಲಿಕ್ ನೋಟಿಸ್ ನೀಟ್ UG 2020 ಚಾಲೆಂಜ್ ಆಫ್ ಆನ್ಸರ್ ಕೀ, ಇದು ನಮಗ್ ಬೇಕಾಗಿಲ್ಲ. ಇನ್ನು ಯಾರು ಮುಗಿಸಿ ಹೋಗಿರ್ತಾರಲ್ಲ, ಯಾರ್ದು ನೀಟ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ, ಯಾರ್ದು ನೀಟ್ ಎಕ್ಸಾಮು ರ್ಯಾಂಕಿಂಗ್ ಅಲಾಟ್ಮೆಂಟ್ ಆಗಿದೆ, ಆನ್ಸರ್ ಕೀ ಒಳಗಡೆ ಏನಾದ್ರು ಮಿಸ್ಟೇಕ್ಸ್ ಇತ್ತಂದ್ರೆ ನೀವು ಚಾಲೆಂಜ್ ಆಗಿ ತಗೊಂಡು ಅವ್ರಿಗೆ ಏನ್ ಮಾಡ್ಬೋದು ಅಂತಂದ್ರೆ ರೀ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬಹುದು. ಈ ಸೈಟ್ ಅಲ್ಲಿ ನಿಮಗೆ ನೀಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಸಿಗ್ತದೆ. 2020 ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲಿನೂ ಕೂಡ 12 ಲ್ಯಾಂಗ್ವೇಜಸ್ ಅಲ್ಲಿ ನೀಟ್ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ಆ 12 ಲ್ಯಾಂಗ್ವೇಜಸ್ ಅಲ್ಲಿನೂ ಕೂಡ ಇರುವಂತ ಕ್ವಶನ್ ಪೇಪರ್ಸ್ ನಿಮಗೆ ಇದರಲ್ಲಿ ಸಿಗತ್ತೆ. ಓಕೆ, ನೀವು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದ್ರಂದ್ರೆ ಸ್ಕ್ರಾಲ್ ಮಾಡ್ತಾ ಹೋಗಿ ಸೊ ಇಲ್ಲಿ ಬಂತ್ ನೋಡಿ, ಇನ್ನು ಪಬ್ಲಿಕ್ ನೋಟಿಸ್ ಅಂತ ಬಂತ್ ನೋಡಿ. ಪಬ್ಲಿಕ್ ನೋಟಿಸ್ ನೀಟ್ UG 2020 ವೆರಿಫಿಕೇಶನ್ ಆಫ್ ಸ್ಕ್ಯಾನ್ಡ್ ಇಮೇಜಸ್ ಆಫ್ OMR ಶೀಟ್ಸ್ ಅಂಡ್ ರೆಕಾರ್ಡೆಡ್ ರೆಸ್ಪಾನ್ಸಸ್, ಇದು ನಮಗ್ ಬೇಕಾಗಿಲ್ಲ. ಪ್ರೆಸ್ ರಿಲೀಸ್ ರಿಸಲ್ಟ್ ಆಫ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರನ್ಸ್ ಟೆಸ್ಟ್ 2020. ಸೊ ನಾವು ಪ್ರೀವಿಯಸ್ ಇಯರ್ ರಿಸಲ್ಟ್ ಅನ್ನ ನೋಡೋಣ ಬನ್ನಿ. ಈ ರಿಸಲ್ಟ್ ಅಲ್ಲಿ ನಿಮಗೆ ಏನಿದೆ ಅಂತಂದ್ರೆ, ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಂತಿತ್ತು, ಈ ಕಟ್ ಆಫ್ ಮಾರ್ಕ್ಸ್ ಒಳಗಡೆ ನಮ್ಗೆ ಏನನ್ನ ಇನ್ಫಾರ್ಮೇಶನ್ ಬೇಕು. ಬಹಳ ಮಂದಿಗೆ ಏನ್ ಗೊತ್ತಾ, ನಾನು ನೀಟ್ ಒಳಗಡೆ ಎಷ್ಟು ಮಾರ್ಕ್ಸ್ ಅನ್ನ ತಗೋಬೇಕು, ನೀಟ್ ಒಳಗಡೆ ಟೋಟಲ್ ಎಷ್ಟು ಮಾರ್ಕ್ಸ್ ಇರ್ತದೆ, ಸಿಲೆಬಸ್ ಯಾವ್ದು ಇರ್ತದೆ, ಇದ್ರ ಬಗ್ಗೆ ಬಹಳ ಜನರಿಗೆ ಏನಾಗಿರ್ತದೆ ಅಂದ್ರೆ ಕನ್ಫ್ಯೂಷನ್ ಇರುತ್ತೆ. ಇನ್ಫಾರ್ಮೇಶನ್ ಬುಲೆಟಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಯಾವ ಇನ್ಫಾರ್ಮೇಶನ್ ಯಾವ ಲ್ಯಾಂಗ್ವೇಜಸ್ ಅಲ್ಲಿ ಬೇಕು ಎಲ್ಲ ಸಿಗತ್ತೆ. ನಿಮಗೆ ಇನ್ಫಾರ್ಮೇಶನ್ ಬುಲೆಟಿನ್ ಇನ್ ಅಸಾಮೀಸ್, ಇನ್ಫಾರ್ಮೇಶನ್ ಬುಲೆಟಿನ್ ಇನ್ ಬೆಂಗಾಲಿ, ಇನ್ಫಾರ್ಮೇಶನ್ ಬುಲೆಟಿನ್ ಇನ್ ಇಂಗ್ಲಿಷ್, ಇನ್ಫಾರ್ಮೇಶನ್ ಬುಲೆಟಿನ್ ಇನ್ ಗುಜರಾತಿ, ಹಿಂದಿ, ಕನ್ನಡ, ಮರಾಠಿ, ಒಡಿಯಾ, ತಮಿಳ್, ಉರ್ದು, ತೆಲುಗು, ಈ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗತ್ತೆ. ಓಕೆ, ಸೊ ನಾವು ನೋಡ್ತಾ ಇರೋದು ಇನ್ಫಾರ್ಮೇಶನ್ ಯಾವುದು, ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ. ನಾನು ಇವಾಗ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ಕ್ಲಿಕ್ ಮಾಡಿದೀನಿ. ಓಕೆ, ನಮ್ಗೆ ಕನ್ನಡ ಲ್ಯಾಂಗ್ವೇಜಸ್ ಅಲ್ಲಿ ನಮ್ಗೆ ಏನೇನ್ ಇನ್ಫಾರ್ಮೇಶನ್ ಬೇಕೋ, ನಮ್ಗೆ ಯಾವ ರೀತಿ ಇನ್ಫಾರ್ಮೇಶನ್ ಬೇಕೋ ನಾವು ಇಲ್ಲಿಂದನೇ ಏನ್ ಮಾಡ್ಕೋಬಹುದು ಅಂತಂತಂದ್ರೆ ಪಡ್ಕೋಬಹುದು. ಇಲ್ಲಿ ನಮಗೆ ಮಾಹಿತಿ ಕನ್ನಡದಲ್ಲಿ ಬಂತು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ
ರಾಷ್ಟ್ರೀಯ ಅರ್ಹತಾ ಹಾಗೂ ಪ್ರವೇಶ ಪರೀಕ್ಷೆ. ಈ ಮಾಹಿತಿ ಕೈಪಿಡಿ ಒಳಗಡೆ ನಮ್ಗೆ ಎಲ್ಲಾ ವಿಷಯಗಳು ಬಹಳ ನಿಖರವಾಗಿ ಮತ್ತೆ ಕರಾರುಕ್ಕವಾಗಿ ಏನಾಗತ್ತಂದ್ರೆ ನಮ್ಗೆ ತಿಳಿತದೆ. ಸಿಲೆಬಸ್ ನೋಡ್ಕೊಂಡು ಬನ್ನಿ. ಫಿಸಿಕ್ಸ್ 45 ಕ್ವಶನ್ಸ್ 180 ಮಾರ್ಕ್ಸ್, ಕೆಮಿಸ್ಟ್ರಿ 45 ಕ್ವಶನ್ಸ್ 180 ಮಾರ್ಕ್ಸ್, ಬಯಾಲಜಿ 90 ಕ್ವಶನ್ಸ್ 360 ಮಾರ್ಕ್ಸ್. ಸೊ ಇವೆಲ್ಲದಕ್ಕೂ ಏನಿದೆ ಗೊತ್ತಾ, ಒಂದು ಕ್ವಶನ್ ಗೆ 4 ಮಾರ್ಕ್ಸ್ ಇರ್ತದೆ. ಈಚ್ ಕ್ವಶನ್ ಕ್ಯಾರೀಸ್ ದಿ 4 ಮಾರ್ಕ್ಸ್ ಅಂತಂದ್ರೆ ಒಂದು ಕ್ವಶನ್ ಗೆ 4 ಮಾರ್ಕ್ಸ್ ಇರ್ತದೆ. ಬಟ್ ಇಲ್ಲಿ ಒಂದು ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ಸೊ ಬಹಳ ಜನರಿಗೆ ನೆಗೆಟಿವ್ ಮಾರ್ಕ್ಸ್ ಅಂತಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ನೆಗೆಟಿವ್ ಮಾರ್ಕ್ಸ್ ಅಂತಂದ್ರೆ ಬರೀ ಒಂದೇ ಒಂದು ಮಾರ್ಕ್ಸ್ ಅನ್ನೋರು ಕಟ್ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ 2 ಕ್ವಶನ್ ಇರ್ತದೆ. 2 ಕ್ವಶನ್ ಗೆ ಎಷ್ಟು ಮಾರ್ಕ್ಸ್? 8 ಮಾರ್ಕ್ಸ್. ಒಂದು ಕ್ವಶನ್ ಗೆ 4 ಮಾರ್ಕ್ಸ್ ಅಂತಂದ್ರೆ 2 ಕ್ವಶನ್ ಗೆ 8 ಮಾರ್ಕ್ಸ್ ಆಯ್ತು. ಓಕೆ, ಇಲ್ಲಿ ಏನ್ ಮಾಡ್ತಾನಂತಂದ್ರೆ ಬೈ ಚಾನ್ಸ್ ಹುಡುಗ ಏನಾದ್ರು 2 ಕ್ವಶನ್ ಗೆ 2 ಕರೆಕ್ಟ್ ಆನ್ಸರ್ ಕೊಟ್ಟಿದ್ನಂತಂದ್ರೆ ಅವ್ರಿಗೆ ಬರುವಂತ ಮಾರ್ಕ್ಸ್ ಎಷ್ಟು? 8. ಬೈ ಚಾನ್ಸ್ ಆ ಹುಡುಗ ಏನಾದ್ರು ಒಂದು ಕ್ವಶನ್ ತಪ್ಪು ಮಾಡಿ ಇನ್ನೊಂದು ಕ್ವಶನ್ ಏನಾದ್ರು ಕರೆಕ್ಟ್ ಆಗಿ ರೈಟ್ ಮಾಡಿದ್ನಂತಂದ್ರೆ, ಒಂದು ಕ್ವಶನ್ ರಾಂಗ್ ಆಗಿದೆ, ಒಂದು ಕ್ವಶನ್ ರೈಟ್ ಆಗಿದೆ. ರೈಟ್ ಆಗಿರುವಂತ ಕ್ವಶನ್ ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 4 ಮಾರ್ಕ್ಸ್ ಕೊಡ್ತಾರೆ. ಬಟ್ ಇಲ್ಲಿ ರಾಂಗ್ ಏನ್ ಆಗಿರ್ತದಲ್ಲ ಅದಕ್ಕೆ 1 ಮಾರ್ಕ್ಸ್ ಅನ್ನ ಕಡಿತಾರೆ. ಸೊ ಆ ಹುಡುಗನಿಗೆ ಎಷ್ಟು ಮಾರ್ಕ್ಸ್ ಬಂತು? 3 ಮಾರ್ಕ್ಸ್ ಬಂತು. ಇದನ್ನ ನಾವು ನೆಗೆಟಿವ್ ಮಾರ್ಕ್ಸ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಟೋಟಲ್ ಎಷ್ಟು ಮಾರ್ಕ್ಸ್ ತಗೊಂಡಿರ್ತಾನೆ ಆ ಮಾರ್ಕ್ಸ್ ಒಳಗಡೆ ಎಷ್ಟು ಕ್ವಶನ್ಸ್ ತಪ್ಪು ಆಗಿದೆ ಅಷ್ಟನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕಟ್ ಮಾಡ್ಕೊಳ್ತಾರೆ. ಮತ್ತೆ ಇನ್ನೊಂದು ನಿಮ್ ಖುಷಿಯ ವಿಚಾರ ಏನಂತಂದ್ರೆ ಪ್ರಶ್ನೆ ಪತ್ರಿಕೆ ಮಾಧ್ಯಮ ಅಂತಂದ್ರೆ ನಿಮ್ಗೆ ಕ್ವಶನ್ ಪೇಪರ್ ಯಾವ್ಯಾವ ಲ್ಯಾಂಗ್ವೇಜಸ್ ಅಲ್ಲಿ ಸಿಗತ್ತಂತಂದ್ರೆ ಇಲ್ಲಿ ನೋಡಿ 6th ಆಪ್ಷನ್ ಇದೆ ನೋಡಿ, ಇಂಗ್ಲಿಷು ಮತ್ತೆ ಕನ್ನಡ. ಇಂಗ್ಲಿಷ್ ಮತ್ತೆ ಕನ್ನಡ 2 ವರ್ಷನ್ ಅಲ್ಲಿ ಕ್ವಶನ್ ಪೇಪರ್ ಇರುತ್ತೆ. ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕಾದ್ರೆ ಅವಾಗ್ಲೇ ನೀವು ಏನ್ ಮಾಡ್ಕೋಬೇಕಾಗುತ್ತೆ ಗೊತ್ತಾ? ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಕರ್ನಾಟಕದ ಪರೀಕ್ಷಾ ಕೇಂದ್ರಗಳು. ಅಂದ್ರೆ ನಮ್ ಕರ್ನಾಟಕದಲ್ಲಿ ಬರೆಯುವಂತ ಅಭ್ಯರ್ಥಿಗಳು ಇಂಗ್ಲಿಷು ಮತ್ತೆ ಕನ್ನಡ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಬೈ ಚಾನ್ಸ್ ನಿಮ್ಗೆ ಏನಾದ್ರೂ ಕನ್ನಡ ಟಫ್ ಆಗ್ತಾ ಇತ್ತಂದ್ರೆ ಸೊ ನೀವು ಇಂಗ್ಲಿಷ್ ಲ್ಯಾಂಗ್ವೇಜಸ್ ಅನ್ನೇ ಉಳಿಸ್ಕೋಬಹುದು. ಇಲ್ಲಿ 1ನೇ ಆಪ್ಷನ್ ಇದೆ ನೋಡಿ, ಇಂಗ್ಲಿಷ್. ಎಲ್ಲಾ ಪರೀಕ್ಷಾ ಕೇಂದ್ರಗಳನ್ನು ಕೂಡ ಲಭ್ಯ ಇದೆ. ಬರೀ ನೀವು ಹಿಂದಿಯಲ್ಲಿನೂ ಕೂಡ ಬರೀಬಹುದು, ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಲಭ್ಯ ಇದೆ. ಬಟ್ ಏನಂತಂದ್ರೆ ನಿಮ್ಗೆ ಏನಾದ್ರೂ ಇಂಗ್ಲಿಷ್ ಜೊತೆಗೆ ಕನ್ನಡ ಬೇಕಂತಂದ್ರೆ ನೀವು 6th ಆಪ್ಷನ್ ಏನಿದೆಯಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸ್ವಲ್ಪ ಸಿಲೆಬಸ್ ಅನ್ನ ನಾನು ನಿಮ್ಗೆ ಕರೆಕ್ಟ್ ಆಗಿ ಹೇಳ್ತೀನಿ. ಸೊ ಇದರದ ಲಿಂಕ್ ಅನ್ನು ಕೂಡ ನಾನು ನಂದು ಇದರಲ್ಲಿ ಹಾಕಿರ್ತೇನೆ. ನೀವು ಅಲ್ಲಿಂದ ಏನ್ ಮಾಡಬಹುದು? ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಓಕೆ, ಸೊ ನೋಡಿ ಫಿಸಿಕ್ಸ್ ಅಲ್ಲಿ ಯಾವ್ಯಾವ ಟಾಪಿಕ್ ಇರ್ತದ ಅಂತಂದ್ರೆ ಫಿಸಿಕ್ಸ್ ಒಳಗಡೆ ಫಿಸಿಕಲ್ ವರ್ಲ್ಡ್ ಅಂಡ್ ಮೆಜರ್ಮೆಂಟ್, ಕೈನೆಮ್ಯಾಟಿಕ್ಸ್, ಲಾಸ್ ಆಫ್ ಮೋಷನ್, ವರ್ಕ್, ಎನರ್ಜಿ ಅಂಡ್ ಪವರ್, ಮೋಷನ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ ಅಂಡ್ ರಿಜಿಡ್ ಬಾಡಿ, ಗ್ರಾವಿಟೇಷನ್, ಪ್ರಾಪರ್ಟೀಸ್ ಆಫ್ ಬಲ್ಕ್ ಮ್ಯಾಟರ್, thermodynamics, behavior of perfect gas and kinetics theory, oscillation and waves. Then next ಇದು ಫಿಸಿಕ್ಸ್ ಸಿಲೆಬಸ್ ಫಾರ್ ದಿ ಕ್ಲಾಸ್ 12th. ಇದು ಯಾವ್ದು ಹೇಳ್ರಿ? ಕ್ಲಾಸ್ 11th ಸಿಲೆಬಸ್. ನೆಕ್ಸ್ಟ್ ಇದು ಯಾವ್ದು ಹೇಳ್ರಿ? ಕ್ಲಾಸ್ 12th ಸಿಲೆಬಸ್. ಕ್ಲಾಸ್ 12th ಅಲ್ಲಿ PUC ಸೆಕೆಂಡರಿ ಬಂದಿರುವಂತಹ ಸಿಲೆಬಸ್ ಎಲೆಕ್ಟ್ರೋಸ್ಟಾಟಿಕ್ಸ್, ಕರೆಂಟ್, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಇಫೆಕ್ಟ್ ಆಫ್ ಕರೆಂಟ್ ಅಂಡ್ ಮ್ಯಾಗ್ನೆಟಿಸಮ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂಡ್ ಅಲ್ಟರ್ನೇಟಿಂಗ್ ಕರೆಂಟ್ಸ್. ಸೊ ಇದು ಎಲ್ಲವೂ ಸಿಲೆಬಸ್ ಏನಾಗಿರ್ತದೆ ಅಂತಂದ್ರೆ ಸೊ ನಿಮ್ಮ ನೀಟ್ ಎಕ್ಸಾಮಿಗೆ ಇರ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಕೆಮಿಸ್ಟ್ರಿ ಸಿಲೆಬಸ್ ಕೂಡ ಇಲ್ಲಿ ನೋಡ್ಕೋಬಹುದು ನೀವು. ಕೆಮಿಸ್ಟ್ರಿ ಸಿಲೆಬಸ್ ಯಾವ್ದಾದ್ರು 11th ಕ್ಲಾಸ್ ಪ್ಲಸ್ 12th ಕ್ಲಾಸ್, 11th ಕ್ಲಾಸ್ 12th ಕ್ಲಾಸ್ ಅಲ್ಲಿನೂ ಕೂಡ ಏನಂತಂದ್ರೆ 2 ಕ್ಲಾಸ್ ಅಲ್ಲಿ ನಿಮಗೆ ಏನಾಗತ್ತಂತಂದ್ರೆ ಸಿಲೆಬಸ್ ಅನ್ನ ಕೇಳ್ತಾರೆ. ಯಾವುದೇ ಕ್ಲಾಸ್ ಇಂದು ಸಿಲೆಬಸ್ ಅನ್ನ ನೀವು ನೆಗ್ಲೆಕ್ಟ್ ಮಾಡಬಾರದು. ಸೊ ಇಲ್ಲಿ ಫಿಸಿಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಇರ್ತದೆ ಹೇಳಿ? 45 ಮಾರ್ಕ್ಸ್ ಇರ್ತದೆ. ಅದೇ ರೀತಿ ಕೆಮಿಸ್ಟ್ರಿಯಲ್ಲಿ ಎಷ್ಟು ಮಾರ್ಕ್ಸ್ ಇರ್ತದೆ ಹೇಳಿ? 45 ಮಾರ್ಕ್ಸ್ ಇರ್ತದೆ. ಬಟ್ ಬಯಾಲಜಿಯನ್ನ ನೀವು ಬಹಳ ಒತ್ತು ಕೊಡ್ಬೇಕಾಗುತ್ತೆ. ಜಾಸ್ತಿ ಮಹತ್ವ ಕೊಡೋದು ಯಾವ್ದು ಹೇಳಿ? ಬಯಾಲಜಿ. ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಎರಡಕ್ಕೂ ಎಷ್ಟು ಟೈಮ್ ಕೊಡ್ತೀರಿ ಅಷ್ಟು ಟೈಮ್ ಅನ್ನ ಬಯಾಲಜಿ ಕೊಡ್ಬೇಕಾಗತ್ತೆ. ಇಲ್ಲಿ ಬಯಾಲಜಿ ಒಳಗಡೆ ನಿಮ್ಗೆ ಇಲ್ಲಿ ಸಿಲೆಬಸ್ ಬಹಳ ಕಡಿಮೆ ಇದೆ ಅಂತ ಅನಿಸಬಹುದು. ಬಟ್ ಏನಂತಂತಾರೆ ಇದ್ರ ಒಳಗಡೆ ಕಾನ್ಸೆಪ್ಟ್ ಬಹಳ ಅಡಗಿರ್ತದೆ, ಬಹಳ ನೀಟ್ ಆಗಿರುವಂತ ಕಾನ್ಸೆಪ್ಟ್ ಇರ್ತದೆ. ಬಯಾಲಜಿ ಸಿಲೆಬಸ್ ಕ್ಲಾಸ್ 11th ಅಲ್ಲಿ 5 ಯೂನಿಟ್ಸ್ ಅನ್ನ ಸ್ಟಡಿ ಮಾಡಿರ್ತೀರಿ. ಅದೇ ರೀತಿ ಕ್ಲಾಸ್ 12th ಅಲ್ಲಿನೂ ಕೂಡ 5 ಯೂನಿಟ್ ಅನ್ನ ಸ್ಟಡಿ ಮಾಡಿರ್ತೀರಿ. ಸೊ ಇಲ್ಲಿ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್, ಸೆಲ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್, ಪ್ಲಾಂಟ್ ಫಿಸಿಯಾಲಜಿ ಅಂಡ್ ಹ್ಯೂಮನ್ ಫಿಸಿಯಾಲಜಿ. ಅದೇ ರೀತಿಯಾಗಿ PUC ಸೆಕೆಂಡರಿ ಒಳಗಡೆ ರೀಪ್ರೊಡಕ್ಷನ್, ಜೆನೆಟಿಕ್ಸ್ ಅಂಡ್ ಎವಲ್ಯೂಷನ್, ಬಯಾಲಜಿ ಅಂಡ್ ಹ್ಯೂಮನ್ ವೆಲ್ಫೇರ್, ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಮತ್ತೆ ಇಕಾಲಜಿ ಅಂಡ್ ಎನ್ವಿರಾನ್ಮೆಂಟ್. ಇಷ್ಟೆಲ್ಲಾ ಸಿಲೆಬಸ್ ನಿಮ್ಗೆ ಎಲ್ಲಿ ಇರ್ತದೆ ಅಂತಂದ್ರೆ ನೀಟ್ ಎಕ್ಸಾಮಿಗೆ ಇರ್ತದೆ. ವಿದ್ಯಾರ್ಥಿಗಳೇ ಒಂದ್ ವಿಷಯ ನೆನಪಿಟ್ಕೊಳ್ಳಿ. ಸೊ ನಿಮ್ಗೆ ಕ್ವಾಲಿಫಿಕೇಶನ್ ಆಗ್ಬೇಕಾದ್ರೆ ನೀಟ್ ಎಕ್ಸಾಮ್ ನೀವು ಅಪಿಯರ್ ಆಗ್ಬೇಕಾದ್ರೆ 12th ಅಲ್ಲಿ PUC ಸೆಕೆಂಡ್ ಇಯರ್ ಒಳಗಡೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇವು 3 ಸಬ್ಜೆಕ್ಟ್ ಒಳಗಡೆ ಮಿನಿಮಮ್ 50 ಮಾರ್ಕ್ಸ್ ಆದ್ರೂ ತಗೊಂಡಿರ್ಲೇಬೇಕು. ಸೊ ನೀವೇನಾದ್ರೂ 49 ಮಾರ್ಕ್ಸ್ ತಗೊಂಡಿದ್ರ ಅಂತಂದ್ರೆ ನೀವು ಎಲಿಜಿಬಲ್ ಆಗಲ್ಲ.
ಸೊ ನೀಟ್ ಎಕ್ಸಾಮ್ ಬರೀಲಿಕ್ಕೆ ಆಗಲ್ಲ. ಸೊ ಅದನ್ನು ಕೂಡ ನಿಮ್ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೀವೇನಾದ್ರೂ SC/ST ಕ್ಯಾಂಡಿಡೇಟ್ಸ್ ಇದ್ರಂತಂದ್ರೆ ನೀವು 45 ಮಾರ್ಕ್ಸ್ ನಿಮ್ಗೆ ಸೊ ಮಿನಿಮಮ್ ಆಗಿರ್ತದೆ. ಸೊ ಜನರಲ್ ಕ್ಯಾಟಗರಿ ಅವರಿಗೆ 50 ಮಾರ್ಕ್ಸ್ ಮಿನಿಮಮ್ ಆಗಿರ್ತದೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕ್ಯಾಟಗರಿ ಅವರಿಗೆ 40 ಮಾರ್ಕ್ಸ್ ಮಿನಿಮಮ್ ಆಗಿರ್ತದೆ. ಈ ಮೂರು ಸಬ್ಜೆಕ್ಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಅದರಲ್ಲಿ ಮಾರ್ಕ್ಸ್ ಕೂಡ ನೋಡ್ಕೋಬೇಕು. ಎಕ್ಸಾಮಿನೇಷನ್ ಬಗ್ಗೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ಸ್ ಅನ್ನ ನಾವು ಅಫಿಷಿಯಲ್ ವೆಬ್ಸೈಟ್ ಮುಖಾಂತರನೇ ನೋಡಬೇಕು. ಇದು ಪ್ರೀವಿಯಸ್ ಇಯರ್ ನೋಟಿಫಿಕೇಶನ್. ನಿಮಗೆ ಬೇಕಾಗಿರುವಂತ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ದ ಹೈಲೈಟ್ಸ್ ಆಫ್ ನೀಟ್ UG ಡ್ಯೂರಿಂಗ್ 2019 and 2020. ರ್ಯಾಂಕಿಂಗ್ ಅನ್ನ ಯಾವ ರೀತಿ ತೆಗಿತಾರೆ, ರ್ಯಾಂಕಿಂಗ್ ಅಂತಂದ್ರೆ ಏನು, ರ್ಯಾಂಕಿಂಗ್ ಅಲ್ಲಿ ಎಕ್ಸಾಕ್ಟ್ಲಿ ಯಾವ ರೀತಿ ನಮಗೆ ರ್ಯಾಂಕ್ ಅನ್ನು ಕೊಡ್ತಾರೆ. ಬಹಳಷ್ಟು ಜನರಿಗೆ ರ್ಯಾಂಕ್ ಅಂದ್ರೇನೆ ಗೊತ್ತಿಲ್ಲ. ನಾನ್ ಇಷ್ಟ ರ್ಯಾಂಕ್ ಅಲ್ಲಿ ಬಂದಿದ್ದೀನಿ, ಅಷ್ಟು ರ್ಯಾಂಕ್ ಅಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಬಟ್ ರ್ಯಾಂಕ್ ಒಳಗಡೆ ಏನ್ ಆಗುತ್ತೆ ಎಕ್ಸಾಕ್ಟ್ಲಿ ಅದೇ ಗೊತ್ತಿಲ್ಲ. ಓಕೆ, ಸೊ ಅದಕ್ಕಿಂತ ಮುಂಚೆ ಜಸ್ಟ್ ಒಂದ್ ಸ್ವಲ್ಪ ನಾನು ಇಲ್ಲಿ ಒಂದಿಷ್ಟು ಹೈಲೈಟ್ಸ್ ಅನ್ನು ಕೊಟ್ಟಿದ್ದಾರೆ, ಇದನ್ನ ಸ್ವಲ್ಪ ನೋಡೋಣ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸೊ ನೋಡಿ, ಇಲ್ಲಿ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಇಲ್ಲಿ ಕ್ಯಾಂಡಿಡೇಟ್ಸ್ ಇದೆ 2019, 2020 ಮತ್ತೆ ರಿಮಾರ್ಕ್ಸ್ ವಿತ್ ರೆಸ್ಪೆಕ್ಟ್ ಟು 2020. 2019 ಅಲ್ಲಿ ಎಷ್ಟು ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ಡ್ ಆಗಿದ್ದಾರೆ ಅಂತಂದ್ರೆ 15,19,375 ಸ್ಟೂಡೆಂಟ್ಸ್. And in 2020, 15,97,435 students. So it was increased 5.4% while comparing to the 2019. And the next number of candidates present. So registered 15,19,375. Okay, but out of that 14,10,000 students only present the exam. Exam ಬರ್ದವ್ರು ಎಷ್ಟು? 14 ಲಕ್ಷ. ನೆಕ್ಸ್ಟ್ 2020 ಅಲ್ಲಿ ಎಷ್ಟು ಜನ ಎಕ್ಸಾಮ್ ಬರ್ದಿದ್ದಾರೆ ನೋಡ್ರಿ, 13,66,945 ಜನ ಎಕ್ಸಾಮ್ ಬರ್ದಿದ್ದಾರೆ. ಸೊ ಟೋಟಲಿ ಎಷ್ಟು ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ 85.57% ಆಯ್ತು. ಓಕೆ, ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಬ್ಸೆಂಟ್ ಇರೋರು ನೋಡಿ 1,08,620 ಜನ 2019 ಅಲ್ಲಿ ಅಬ್ಸೆಂಟ್ ಇದ್ದಾರೆ. ಎಷ್ಟು? 2,30,30,490 ಜನ 2020 ಅಬ್ಸೆಂಟ್ ಇದ್ದಾರೆ. ಅಬ್ಸೆಂಟ್ ಇರುವಂತರ ಸಂಖ್ಯೆ ಎಷ್ಟು? 14.43. ನೆಕ್ಸ್ಟ್ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದರದ ಮೇಲೆನೆ ನಮ್ದು ರ್ಯಾಂಕಿಂಗ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಓಕೆ, ಎಷ್ಟು ಸ್ಟೂಡೆಂಟ್ಸ್ ಪ್ರೆಸೆಂಟ್ ಇದ್ದಾರೆ, ಪ್ರೆಸೆಂಟ್ ಇರುವಂತ ಸ್ಟೂಡೆಂಟ್ಸ್ ಅಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ, ಅದರದ ಬೇಸ್ ಮೇಲೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ರ್ಯಾಂಕಿಂಗ್ ಸಿಗೋದು ನಮಗೆ ಅದರದ ಬೇಸ್ ಮೇಲೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಮ್ಗೆ ಇಲ್ಲಿ ಎಲ್ಲನೂ ಕೂಡ ಸಿಗತ್ತೆ. NRIs ಎಷ್ಟು ಜನ ಇದ್ರು, OCIs ಎಷ್ಟು ಜನ ಇದ್ರು, PIO ಎಷ್ಟು ಜನ ಇದ್ರು, ಫಾರಿನರ್ಸ್ ಎಷ್ಟು ಜನ ಇದ್ರು, ಮೇಲ್ ಕ್ಯಾಂಡಿಡೇಟ್ ಎಷ್ಟು ಜನ ಇದ್ರು, ಫಿಮೇಲ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಇದ್ರು, ಟ್ರಾನ್ಸ್ಜೆಂಡರ್ ಎಷ್ಟು ಜನ ಇದ್ರು, ಅನ್ರಿಸರ್ವ್ಡ್ ಕ್ಯಾಟಗರೀಸ್ ಅಲ್ಲಿ ಎಷ್ಟು ಜನ ಇದ್ದಾರೆ, SC ಎಷ್ಟು ಜನ ಕೂತ್ಕೊಂಡಿದ್ದಾರೆ, ST ಎಷ್ಟು ಜನ ಇದ್ದಾರೆ, OBC ಎಷ್ಟು ಜನ ಇದ್ದಾರೆ, ಈ ಎಲ್ಲಾ ಇನ್ಫಾರ್ಮೇಶನ್ ನಮ್ಗೆ ಏನಾಗುತ್ತೆ ಹೇಳ್ರಿ, ಸೊ ಇದ್ರ ಒಳಗಡೆ ಸಿಗತ್ತೆ. ನಮಗ್ ಬೇಕಾಗಿರುವಂತ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಯಾವುದಪ್ಪ ಅಂತಂದ್ರೆ 8th ಪಾಯಿಂಟ್. ಈ 8th ಪಾಯಿಂಟ್ ಅಲ್ಲಿ ಏನ್ ಇದೆ ಅಂತಂತಂದ್ರೆ ಕ್ಯಾಟಗರಿ ವೈಸ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ qualified the test based on the qualifying criteria of NEET UG 2019-2020. Okay, qualified test ಅಲ್ಲಿ ಏನಾಗುತ್ತೆ, ಇದ್ರದ್ದು ಎಕ್ಸಾಕ್ಟ್ ಮೀನಿಂಗ್ ಏನು, ಇದರ ಅರ್ಥ ಏನು ಏನಂತಂದ್ರೆ ನೋಡಿಲಿ, ಇದು ಬಹಳ ಇಂಪಾರ್ಟೆಂಟ್. ನಮ್ಮ ರ್ಯಾಂಕಿಂಗ್ ಗೊತ್ತಾಗಬೇಕಾದ್ರೆ, ಸೊ ನಮ್ದು ಪರ್ಸೆಂಟೇಜ್ ಗೊತ್ತಾಗಬೇಕಾದ್ರೆ, ನಮ್ದು ಸ್ಕೋರಿಂಗ್ ಗೊತ್ತಾಗಬೇಕಾದ್ರೆ ಈ ಮಾಹಿತಿ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಸೊ ಇಲ್ಲಿ ಕ್ಯಾಟಗರಿ ಅಂತ ಕೊಟ್ಟಿದ್ದಾರೆ. ಅನ್ರಿಸರ್ವ್ಡ್ ಕ್ಯಾಟಗರಿ ಅಂದ್ರೆ ಜನರಲ್ ಕ್ಯಾಟಗರಿ, OBC, SC, ST, UR, EWS, PH, OBC and PH, SC and PH, ST and PH. ಓಕೆ, ಈ ಇಷ್ಟೆಲ್ಲ ಕ್ಯಾಟಗರೀಸ್ ಇದೆ. ನೆಕ್ಸ್ಟ್ ಇಲ್ಲಿ ಕ್ವಾಲಿಫೈಯಿಂಗ್ ಕ್ರಿಟೇರಿಯಾ ಅಂತ ಇದೆ. ಕ್ವಾಲಿಫೈಯಿಂಗ್ ಕ್ರಿಟೇರಿಯಾದಲ್ಲಿ ಏನ್ ಬರೀತಾರಂತಂದ್ರೆ 14th ಪರ್ಸೆಂಟೈಲ್, 15th ಪರ್ಸೆಂಟೈಲ್ ಅಂತ ಇದೆ. ಪರ್ಸೆಂಟೈಲ್ ಅದ ಅರ್ಥ ಏನು? ಪರ್ಸೆಂಟೈಲ್ ಅರ್ಥ ಅಂತಂದ್ರೆ ದಟ್ ಈಸ್ ನಾಟ್ ಎ ಪರ್ಸೆಂಟೇಜ್. ಪರ್ಸೆಂಟೇಜೇ ಬೇರೆ, ಪರ್ಸೆಂಟೈಲೇ ಬೇರೆ. ಪರ್ಸೆಂಟೇಜು ಮತ್ತೆ ಪರ್ಸೆಂಟೈಲ್ ಅಲ್ಲಿ ಏನ್ ಡಿಫರೆನ್ಸಸ್ ಇದೆ ಅಂತಂದ್ರೆ, ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಟೋಟಲ್ ಮಾರ್ಕ್ಸ್ ಇರೋದು ಎಷ್ಟು? 720. ಟೋಟಲ್ ಮಾರ್ಕ್ಸ್ ಎಷ್ಟು? 720. ಓಕೆ, ಈ 720 ಅಲ್ಲಿ ನಾವು ಹುಡುಗ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ ಅಂತಂದ್ರೆ ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋಣ, 120 ಮಾರ್ಕ್ಸ್ ಅನ್ನ ತಗೊಂಡಿದ್ದಾನೆ.
ಓಕೆ, ಸೊ ಈ ಹುಡುಗ 120 ಮಾರ್ಕ್ಸ್ ತಗೊಂಡಿದ್ದಾನಂತಂದ್ರೆ ಪರ್ಸೆಂಟೈಲ್ ಎಷ್ಟಾಗತ್ತೆ ಮತ್ತೆ ಪರ್ಸೆಂಟೇಜ್ ಎಷ್ಟಾಗತ್ತೆ? ಇದು 120 ಮಾರ್ಕ್ಸ್ ತಗೊಂಡಿರ್ತಾನಲ್ಲ, ಇದನ್ನ ನಾವು ಏನಂತ ಕರಿಬಹುದು ಅಂತಂದ್ರೆ 50% ಅಂತ ಕರಿಬಹುದು. 20 ನಾವು ಏನಾದ್ರೂ 120 ಪರ್ಸೆಂಟೇಜ್ ನ ತೆಗೆದೀವಿ ಅಂತಂದ್ರೆ ನಮಗೆ ಟೋಟಲಿ ಎಷ್ಟು ಪರ್ಸೆಂಟೇಜ್ ಸಿಗತ್ತೆ ಹೇಳಿ? 16.66% ಬರುತ್ತೆ. ಓಕೆ, ಪರ್ಸೆಂಟೇಜ್ 16.66 ಬಂತು. ಪರ್ಸೆಂಟೈಲ್ ಅಂತಂದ್ರೇನು? ಪರ್ಸೆಂಟೈಲ್ ಅಂತ 15th ಪರ್ಸೆಂಟೈಲ್ ಅಂತಂತಂದ್ರೆ ಸೊ ನಿನ್ನ ಲೆವೆಲ್ಗೆ 50% ಜನ ಇದಾರೆ ಅಂತ ಅರ್ಥ, ನಿನ್ನ ಲೆವೆಲ್ಗೆ. ಸೊ ಈಗ ನಂದು 14th ಪರ್ಸೆಂಟೈಲ್ ಬಂತಂತಂದ್ರೆ ನನ್ನ ಲೆವೆಲ್ಗೆ ಅಂತಂದ್ರೆ ನನ್ನ ಸಮನಾಗಿ ಎಷ್ಟು ಜನ ಪ್ರೆಸೆಂಟ್ ಇದಾರೆ ಅಂತ ಅರ್ಥ? 40% ಜನ ಪ್ರೆಸೆಂಟ್ ಇದಾರೆ ಅಂತ ಅರ್ಥ. ಗೊತ್ತಾಯ್ತು? ಪರ್ಸೆಂಟೈಲ್ ಅಂತಂತಂದ್ರೆ ನನ್ನ ಜೊತೆಗೆ ಎಷ್ಟು ಜನ ಇದಾರೆ, ಅದನ್ನ ಪರ್ಸೆಂಟೈಲ್ ಅಂತ ಕರಿತೀವಿ. ಇವಾಗ ನೋಡೋಣ ಬನ್ನಿ, ಈ ಮಾರ್ಕ್ಸ್ ರೇಂಜ್ ಅಂದ್ರೆ ಏನು? ನಂಬರ್ ಆಫ್ ಕ್ಯಾಂಡಿಡೇಟ್ಸ್. ಈ ಕಾಲಮ್ ಅಲ್ಲಿ ಮಾರ್ಕ್ಸ್ ರೇಂಜು ಮತ್ತೆ ನಂಬರ್ ಆಫ್ ಕ್ಯಾಂಡಿಡೇಟ್, ಇಲ್ಲಿಂದ ಕೂಡ ಮಾರ್ಕ್ಸ್ ರೇಂಜು ಮತ್ತೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್. ನಮ್ಗೆ ರ್ಯಾಂಕಿಂಗ್ ಅನ್ನ ಯಾವ ರೀತಿ ಅಲಾಟ್ಮೆಂಟ್ ಮಾಡ್ತಾರೆ, ರ್ಯಾಂಕಿಂಗ್ ಯಾವುದರ ಮೇಲೆ ಡಿಪೆಂಡ್ ಆಗತ್ತೆ. ಇಲ್ಲಿ ನೋಡಿ, ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಅಲ್ಲಿ ಇರುವಂತ ಜನ 701 to 134 ಮಾರ್ಕ್ಸ್ ತಗೊಂಡಿರೋರು ಎಷ್ಟು ಜನ ಇದ್ದಾರೆ? 7,04,335 ಸ್ಟೂಡೆಂಟ್ಸ್ ಇದ್ದಾರೆ. ಅದೇ ರೀತಿಯಾಗಿ 2020 ಒಳಗಡೆ 720 to 147 ಅಂಡರ್ ಅಲ್ಲಿ ತಗೊಂಡಿರುವಂತ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ? 6,82,406 ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ಅಂತಂದ್ರೆ ಇದರ ಅರ್ಥ ಏನು ಗೊತ್ತಾ? 2019 2020 ಇಂದ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ, ಅಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ. ಓಕೆ, ಇವಾಗ 2019 ಅನ್ನು ಬಿಟ್ಟು ಬಿಡೋಣ, 2020 ಅಲ್ಲಿ ಅಷ್ಟೇ ನೋಡೋಣ. ಈ ನೋಡಿ, 146 to 113 ಮಾರ್ಕ್ಸ್ ತಗೊಂಡಿರೋರು ಎಷ್ಟು ಜನ ಅಂತಂದ್ರೆ 61265 ಸ್ಟೂಡೆಂಟ್ಸ್. ಓಕೆ, ಅದೇ ರೀತಿಯಾಗಿ SC ಜನ ಎಷ್ಟಿದ್ದಾರೆ ನೋಡಿ, 146 to 113 ತಗೊಂಡ್ರವ್ರು ಇಷ್ಟು ಜನ ಇದ್ದಾರೆ. 146 to 113 ತಗೊಂಡ್ರೆ 7,837 ಜನ ಇದ್ದಾರೆ. 146 to 129 99 ಜನ ಇದ್ದಾರೆ. 128 to 113 233 ಇದ್ದಾರೆ. 128 to 113 70 ಜನ ಇದ್ದಾರೆ. ಅಂದ್ರೆ ನೀವು ಇಲ್ಲಿ ಕೇಳಬಹುದು, ಸರ್ SC ಇಲ್ಲಿ ನೋಡಿ, ಇಲ್ಲಿ ಕಾಲಮ್ ನೋಡಿ, SC ಕಾಲಮ್ ಅಲ್ಲಿ ನೋಡಿ, SC 146 to 113 ಅಷ್ಟೇ ತೋರಿಸ್ತಾ ಇದ್ದಾರೆ. ಅಂದ್ರೆ SC ಸ್ಟೂಡೆಂಟ್ಸ್ 720 to 147 ಮಿಡಲ್ ಅಲ್ಲಿ ಮಾರ್ಕ್ಸ್ ತಗೊಂಡಿರ್ತಾರೆ. ತಗೊಂಡಿದ್ರು ಕೂಡ ಅವ್ರನ್ನ ಯಾವ ಕ್ಯಾಟಗರಿಯಲ್ಲಿ ಸೇರಿಸ್ತಾರೆ? ಅನ್ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಸೇರಿಸ್ತಾರೆ. ಅಂತಂದ್ರೆ SC ಮೀನ್ಸ್ ದ ರಿಸರ್ವ್ಡ್ ಕ್ಯಾಂಡಿಡೇಟ್, ದೇ ಕ್ಯಾನ್ ಕಾಂಪೀಟ್ ಫಾರ್ ದಿ ಜನರಲ್ ಕ್ಯಾಂಡಿಡೇಟ್. ಇವನ್ ಜನರಲ್ ಕ್ಯಾಂಡಿಡೇಟ್ಸ್ ಆಲ್ಸೋ, ಜನರಲ್ ಕ್ಯಾಂಡಿಡೇಟ್ ಜೊತೆನೂ ಕೂಡ ಏನ್ ಮಾಡಬಹುದು ಅಂತಂದ್ರೆ ಅವನು ಕಾಂಪೀಟ್ ಮಾಡಬಹುದು. SC ಕ್ಯಾಂಡಿಡೇಟ್ ಒಳಗಡೆ 146 ದಿಂದ 113 ಮಾರ್ಕ್ಸ್ ತಗೊಂಡ್ರು ಕೂಡ he or she qualifying for the NEET exam. And even ST students also, if they scored under 146 to 113, they can qualify the NEET exam. So how many students are there? SC 19,572 students are there. SC 7,837 students are there. But in OBC 146 to 113 days, how many students are there? 61,265 students are there. These students can compete for the general category also. Okay, in this category also. Karnataka candidate 2020 result. Okay, so here the registered student first column appeared and qualified and percentage of qualified. In 2020 in Karnataka, 1,18,978 students are registered. Out of that, there are 89,359 students are appeared the exam, and 55,009 students are qualified the NEET exam. What happens? They provide the rank, all India rank and also the state wise rank. ಅವರು ಆಲ್ ಇಂಡಿಯಾ ರ್ಯಾಂಕ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ, ಅದ್ರ ಜೊತೆಗೆ ಸ್ಟೇಟ್ ರ್ಯಾಂಕ್ ಅನ್ನು ಕೂಡ ಏನ್ ಮಾಡ್ತಾರೆ ಹೇಳ್ರಿ? ಪ್ರೊವೈಡ್ ಮಾಡ್ತಾರೆ. ಸೊ ಲೆಟ್ಸ್ ಸಿ ದ ಸ್ಟೇಟ್ ರ್ಯಾಂಕ್ ಅಂಡ್ ಆಲ್ ಇಂಡಿಯಾ ರ್ಯಾಂಕ್ ಅಲ್ಲಿ ಏನಾಗುತ್ತೆ. ಸೊ ಆಲ್ ಇಂಡಿಯಾ ರ್ಯಾಂಕ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಹಿಯರ್ ದ 2020 ರಿಸಲ್ಟ್. ಸೊ ಜಸ್ಟ್ ವಿಲ್ ಲುಕ್ at the candidate who scored the highest. So here the first one, serial number 1, the number Soyab Aftab. Wow, nice. He obtained out marks, so he got in first rank, NEET first rank. That is AI means all India first rank. So the state belongs to Odisha.
ಯಾವ ಸ್ಟೇಟ್ ಇನ್ ಜನ ಅಂತಂದ್ರೆ ಒಡಿಸ್ಸಾದಿಂದ. ನಮ್ ಕರ್ನಾಟಕದವ್ರು ನೋಡ್ರಿ ಎಷ್ಟನೇ ರ್ಯಾಂಕ್ ತಗೊಂಡಿದ್ದಾರೆ ಅಂತಂದ್ರೆ 9th ರ್ಯಾಂಕ್ ಅಲ್ಲಿ ಇದ್ದಾರೆ. ಯಾರು? ಕಾರ್ತಿಕ್ ರೆಡ್ಡಿ. ಕಾರ್ತಿಕ್ ರೆಡ್ಡಿ 9th ರ್ಯಾಂಕ್. ನೀಟ್ ಫಸ್ಟ್ ರ್ಯಾಂಕ್ ಏನಿದೆಯಲ್ಲ, ಸೊ ಇವನಿಗೆ 2 ಆಪ್ಷನ್ ಇರುತ್ತೆ. ಏನ್ ಗೊತ್ತಾ, ಇವನು ಒಡಿಸ್ಸಾದಲ್ಲಿನೂ ಕೂಡ ಅಡ್ಮಿಷನ್ ತಗೋಬಹುದು, ಆಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದಲ್ಲಿನೂ ಕೂಡ ಏನಂತಂದ್ರೆ ಅಡ್ಮಿಷನ್ ತಗೋಬಹುದು. ಆಲ್ ಇಂಡಿಯಾ ರ್ಯಾಂಕಿಂಗ್ ಬೇರೆ, ಸ್ಟೇಟ್ ವೈಸ್ ರ್ಯಾಂಕಿಂಗ್ ಬೇರೆ. ಸೊ ನಮ್ ಕರ್ನಾಟಕದಲ್ಲಿ ಏನಾಗತ್ತೆ ಅಂತಂದ್ರೆ, ಬೈ ಚಾನ್ಸ್ ಅನ್ಕೊಳ್ಳಿ ಕಾರ್ತಿಕ್ ರೆಡ್ಡಿ ನಮ್ ಕರ್ನಾಟಕದಲ್ಲಿ ಫಸ್ಟ್ ರ್ಯಾಂಕ್, ನಾವು ಕರ್ನಾಟಕವನ್ನ ಅಷ್ಟೇ ರಿಪ್ರೆಸೆಂಟ್ ಮಾಡ್ತೀವಿ ಅಂತಾರೆ. ಸೊ ಕಾರ್ತಿಕ್ ರೆಡ್ಡಿ ಎಕ್ಸಾಂಪಲ್ ತಗೊಳ್ಳಿ. ಸೊ ಕಾರ್ತಿಕ್ ರೆಡ್ಡಿ ಕರ್ನಾಟಕದಲ್ಲಿ ಫಸ್ಟ್ ರ್ಯಾಂಕ್, ಓಕೆ, ಬಟ್ ಆಲ್ ಓವರ್ ಇಂಡಿಯಾದಲ್ಲಿ 9th ರ್ಯಾಂಕ್. ಅರ್ಥ ಆಯ್ತು? ಸೊ ನೋಡ್ರಿ, ನೀವು ಏನಾದ್ರೂ ಆಲ್ ಓವರ್ ಇಂಡಿಯಾದಲ್ಲಿ ರ್ಯಾಂಕ್ ಅನ್ನ ಪಡ್ಕೊಳಿಕಂದ್ರೂ ಸಹಿತ ನಮ್ ಕರ್ನಾಟಕದಲ್ಲಿ ಏನ್ ಮಾಡಬಹುದು ಅಂತಂದ್ರೆ ರ್ಯಾಂಕ್ ಅನ್ನ ಪಡ್ಕೋಬಹುದು. ಓಕೆ, ರ್ಯಾಂಕ್ ಅನ್ನು ತಗೋಬಹುದು, ಪಾಸಿಬಿಲಿಟಿ ಇರುತ್ತೆ. ಯಾವ ಕಾಲೇಜಲ್ಲಿ ಅಡ್ಮಿಷನ್ ಅನ್ನು ಮಾಡಿಸ್ತೀರಾ ಆ ಕಾಲೇಜಲ್ಲಿ ಬಯಾಲಜಿ ಟೀಚರ್ಸ್ ಯಾರಾದ್ರೂ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಆ ಟೀಚರ್ಸ್ ಕಡೆಯಿಂದ ಮಾಹಿತಿಯನ್ನ ಪಡ್ಕೊಳ್ಳಿ. ಧನ್ಯವಾದಗಳು. ಈ ವಿಡಿಯೋವನ್ನ ಶೇರ್ ಮಾಡಿ, ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಮತ್ತೆ ಕೆಳಗಡೆ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಬರುವ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಇರ್ತದೆ. ಆಲ್ವೇಸ್ ಯು ಆರ್ ಸೇಯಿಂಗ್ ಯು ಡೋಂಟ್ ಹ್ಯಾವ್ ದ ಟೈಮ್ ಫಾರ್ ರೀಡಿಂಗ್. ನೌ ಯು ಟೇಕ್ ದ ಟೈಮ್ ಫಾರ್ ರೀಡಿಂಗ್. So now this lockdown make you to successful for your cracking the NEET exam. So go through the perfect your study, crack the NEET exam. You have so much of time. We have the minimum syllabus, but you have the lot of time. Without wasting your time, you can crack the NEET. Don't waste your time in lot of time in the social media. So goodbye.